ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆಲ್ಲ ರಕ್ಷಣೆ ಉಂಟಾಗದಂತೆ ದೇವರ ವಾಕ್ಯ ಹೇಳುತ್ತೆ. ಸ್ತೋತ್ರಪ್ಪ, ನಿಮಗೆ ಆರಾಧನೆ. ಬೆಳಗಿನ ಚಾವಕ್ಕಾಗಿ ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ನಮ್ಮನ್ನು ಕರ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ನಿಲ್ಲಿಸಿರುವಂತ ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ. ನಿಮ್ಮನ್ನು ಆರಾಧನೆ ಮಾಡುವಂತೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಿಮ್ಮನ್ನ ಮಹಿಮೆ ಪಡಿಸ್ತೇವೆ. ರೋಜ ನಿಮಗೆ ಮಹಿಮೆ. Hallelujah. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ನಿಪದ ನಾಮ. Hallelujah. ಯಾರ ನಾಡಿದ್ದೇವರು ನಾವು ಮಹಿಮೆ ಪಡಿಸೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ.
முடியாது என்று வேதம் சொல்லுகிறது. ஹல்லேலூயா. Thank you Lord. அந்த நன்மையை ஏறெடுக்கிறோம் ராஜா. உமக்கு நன்றி. ಹೃದಯದ ಆಳದಿಂದ ಸ್ತೋತ್ರ ಮಾಡ್ತೇವೆ. ಆತ್ಮವೇ நன்றி சொல்லி முழு உள்ளத்தோடு ஆத்மாவே நன்றி சொல்லி முழு உள்ளத்தோடு அவர் செய்த நன்மைகளை நாங்கள் நினைக்கிறோம். Thank you Lord. உமக்கு நன்றியாக Thank you.
ಹಲ್ಲೆಲೂಯಾ. ಆ ಪದವನ್ನು ಬಳಸೋದು ಕೂಡ ನಮಗೆ ಯೋಗ್ಯತೆ ಇಲ್ಲ. ಸ್ತೋತ್ರ. ಅದರ ಕರ್ತನ ಮೆಚ್ಚುಗೆ ನಮ್ಮನ್ನು ಕರೆದಿದ್ದಾರೆ ಅವರು. ಹಲ್ಲೆಲೂಯಾ. ನಾವು ಭಯಭಕ್ತಿಯಿಂದ ಅದನ್ನು ಸೇವಿಸೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಹೇಳಿದ್ರು, ನನ್ನನ್ನು ಪ್ರೀತಿಸುವವರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತಾರೆ ಅಂತ. ಹಲ್ಲೆಲೂಯಾ. ನಾವು ಹೇಳೋಣ, ಪ್ರೀತಿಸುವೆ ಯೇಸು ರಾಜ, ನಾವು ನಿಮ್ಮನ್ನೇ ಪ್ರೀತಿಸ್ತೀವಪ್ಪ. ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆಯೋದಕ್ಕೆ ನಮಗೆ ಕೃಪೆ ಕೊಡುವಂತ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಬದುಕಿದರು ನಿಮಗೆ ಸ್ತೋತ್ರ, ಸತ್ತರು ನಿಮಗೆ ಸ್ತೋತ್ರ. ಬದುಕಿದರು ನಿಮಗೆ ಸ್ತೋತ್ರ, ಸತ್ತರು ನಿಮಗೆ ಸ್ತೋತ್ರ. ನನ್ನ ದೇವರ ನಿಮಿತ್ತವು ಮಹಿಮೆ ನಿಮಗೆಯ. ನನ್ನ ದೇವರ ನಿಮಿತ್ತವು ಮಹಿಮೆ ನಿಮಗೆಯ. ಎಲ್ಲರೂ ಸೇರಿ ಪ್ರೀತಿಸುವೆ, ಪ್ರೀತಿಸುವೆ ನನ್ನ ಪ್ರಾಣ ಇರುವವರೆಗೂ, ನಾಮದಲ್ಲಿ ಸೇರುವವರೆಗೂ. ನನ್ನ ಪ್ರಾಣ ಇರುವವರೆಗೂ, ನಾಮದಲ್ಲಿ ಸೇರುವವರೆಗೂ. ಪಾಪದ ಪಾಲಿಗೆ ದಾಸತ್ತು, ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ಪಾಪದ ಪಾಲಿಗೆ ದಾಸತ್ತು, ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ನನ್ನ ಮನುಷ್ಯನಾಗಿ ಮಾಡಿದೆ. ಎಲ್ಲರೂ ಸೇರಿ ಪ್ರೀತಿಸುವೆ, ಪ್ರೀತಿಸುವೆ ನನ್ನ ಪ್ರಾಣ ಇರುವವರೆಗೂ, ನಾಮದಲ್ಲಿ ಸೇರುವವರೆಗೂ. ನನ್ನ ಪ್ರಾಣ ಇರುವವರೆಗೂ, ನಾಮದಲ್ಲಿ ಸೇರುವವರೆಗೂ. ಹೆಚ್ಚಳ ಪಡುವುದು ನಿಮ್ಮಲ್ಲೇ, ತಗ್ಗಿಸಿಕೊಳ್ಳುವುದು ನಿಮ್ಮಲ್ಲೇ. ಹೆಚ್ಚಳ ಪಡುವುದು ನಿಮ್ಮಲ್ಲೇ, ತಗ್ಗಿಸಿಕೊಳ್ಳುವುದು ನಿಮ್ಮಲ್ಲೇ. ನನ್ನ ಜೀವಮಾನವೆಲ್ಲ
ಹೆಚ್ಚಳ ಪಡುವುದು ನಿಮ್ಮಲ್ಲೇ, ಕರ್ತನ ತಗ್ಗಿಸಿಕೊಳ್ಳುವುದು ನಿಮ್ಮಲ್ಲೇ, ಹೆಚ್ಚಳ ಪಡುವುದು ನಿಮ್ಮಲ್ಲೇ, ಕರ್ತನ ತಗ್ಗಿಸಿಕೊಳ್ಳುವುದು ನಿಮ್ಮಲ್ಲೇ. ನನ್ನ ಜೀವಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ. ನನ್ನ ಜೀವಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ. ಯೇಸು ಹೇಳಿದರು, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಬೇಡಿ, ಅದು ನುಸಿ ಇಡುತ್ತದೆ, ಕಳ್ಳರು ಕನ್ನ ಹಾಕ್ತಾರೆ. ಆದರೆ ಪರಲೋಕದಲ್ಲಿ ನಿಮ್ಮ ಗಂಟನ್ನು ಸೇರಿಸಿಕೊಳ್ಳಿ, ಅಲ್ಲಿ ನುಸಿ ಹಿಡಿಯೋದಿಲ್ಲ, ಕಳ್ಳರು ಬರೋದಿಲ್ಲ. ಅವರೇ ನಮ್ಮ ಪರಲೋಕದ ಗಂಟು. ಯೇಸು ತಾನೇ ನಮ್ಮ ಪರಲೋಕದ ಗಂಟು. ನಮ್ಮ ಸ್ವಾಸ್ಥ್ಯ ಎಲ್ಲ ಅವನೇ ತಾನೇ ಸ್ವಾಸ್ಥ್ಯ. ನೀವೇ ನಮ್ಮ ಸ್ವಾಸ್ಥ್ಯ. ನಿಮಗೆ ಯಾರು ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಎಲ್ಲ ಮಹಿಮೆ ಒಬ್ಬನಿಗೆ ಮಾತ್ರ, ಯೇಸುವಿನ ನಾಮದಲ್ಲಿ ತಂದೆ. ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ಕೈಯಲ್ಲಿರುವಂತಹ ಕರ್ತನ ಮೇಜು, ಹಲ್ಲೆಲೂಯಾ, ಆತನ ದೇಹ, ಅದರ ರಕ್ತಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಕರ್ತನ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯಾರಾದರ ಮೇಲಾದರೂ ನಿಮಗೆ ದೇಶವಿದ್ದರೆ, ನೀವು ಅವರ ಮೇಲೆ ಯಾರಾದರ ಮೇಲೆ ನೀವು ಕ್ಷಮಿಸದೆ ಹೋಗಿದ್ದರೆ, ಮೊದಲು ನಿನ್ನ ಬಲಿಪೀಠದ ಮುಂದೆ ಇಟ್ಟಿರುವಂಥ ಕಾಣಿಕೆಯನ್ನು ಪಕ್ಕದಲ್ಲಿ ಇಟ್ಟು ಮೊದಲು ಹೋಗಿ ಅವನೊಂದಿಗೆ ಸಮಾಧಾನದಿಂದ ಮತ್ತೆ ಒಂದು ಬಗೆಯನ್ನು ಅರ್ಪಿಸುವ ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯ ನಮಗೆ ಬೋಧಿಸುವ ಹಾಗೆ ಒಂದು ಕರ್ತನ ಒಂದು ಪವಿತ್ರ ದೇಹ ಮತ್ತು ರಕ್ತ ನಮ್ಮ ಕೈಯಲ್ಲಿ ಇಟ್ಕೊಂಡು ಈ ಬಲಿಯಲ್ಲಿ ಭಾಗಿಗಳಾಗಬೇಕಾದ್ರೆ ಮೊದಲು ನಾವು ಕ್ಷಮಿಸಬೇಕು. ನಾವು ಯಾರ ವಿರುದ್ಧವಾಗಿ ನಡೆದುಕೊಂಡಿದ್ರು ಕೂಡ ದೇವರ ಸಂಘದಲ್ಲಿ ಇವತ್ತು ಅವರನ್ನು ಒಪ್ಪಿಸಿಕೊಳ್ಳೋಣ, ನಮ್ಮನ್ನು ಪರೀಕ್ಷೆ ಮಾಡಿಕೊಡೋಣ. ಅವರು ಹೇಳುವಾಗ ನಮ್ಮನ್ನು ಮೊದಲು ಪರೀಕ್ಷೆ ಮಾಡಿಕೊಡೋಣ ದೇವರ ಸಮ್ಮುಖದಲ್ಲಿ. ಹಲ್ಲೆಲೂಯಾ. ದೇವರಿಗೆ ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಇದನ್ನು ಸ್ವೀಕರಿಸಿಕೊಳ್ಳೋದಕ್ಕೆ ನಮಗೆ ಯಾವುದೇ ಯೋಗ್ಯತೆ ಇಲ್ಲ ಸ್ವಾಮಿ. ನೀ ನಮ್ಮನ್ನು ಪರಿಶುದ್ಧಪಡಿಸು. ಯೇಸುವಿನ ರಕ್ತ ನಮ್ಮನ್ನು ಪರಿಶುದ್ಧಪಡಿಸಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಬಾಯಿಗಳ ತೆರೆದ ಸ್ತೋತ್ರ ಮಾಡಿ ಅನ್ಯ ಭಾಷೆಗಳಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಇದನ್ನು ತೆಗೆದುಕೊಳ್ಳಲು ಮುಂಚಿತವಾಗಿ ನೀವು ಕರ್ತನನ್ನು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಆತನ ಕೃಪೆ ಇಲ್ಲದೆ ದೇವರ ವಾಕ್ಯ ಹೇಳ್ತಿದೆ, ಯಾರು ಯೋಗ್ಯರಿಲ್ಲ, ಎಲ್ಲರೂ ಕರ್ತನ ಕೃಪೆಯನ್ನು ಕಳೆದುಕೊಂಡವರೇ ಅಂತ. ಹಲ್ಲೆಲೂಯಾ. ಇಲ್ಲಿ ನಾವು ಯಾರು ಪರ್ಫೆಕ್ಟ್ ಇಲ್ಲ, ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ದೇವರು ತಾನೇ ನಮ್ಮನ್ನು ಶುದ್ಧೀಕರಿಸಲಿ, ದೇವರು ನಮ್ಮನ್ನು ಶುದ್ಧೀಕರಿಸಲಿ. ಹಲ್ಲೆಲೂಯಾ. ಯೇಸುವಿನ ರಕ್ತ ನಮ್ಮನ್ನು ಶುದ್ಧಿ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಯೇಸುವೇ ನಿಮಗೆ ಆರಾಧನೆ. ಹಲ್ಲೆಲೂಯಾ. ನಾವೆಲ್ಲರಲ್ಲಿ ಪಾಲ್ಗೊಳ್ಳೋಣ. ದೇವರ ಸಮ್ಮುಖದ ಒಪ್ಪಿಸಿಕೊಂಡು ಪ್ರಾರ್ಥನೆ ಒಂದಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರ ಮಧ್ಯದಲ್ಲಿ ಭಾಗಿಗಳಾಗೋಣ. ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡೋಣ ದೇವರ ಸಮ್ಮುಖದಲ್ಲಿ. ಹಲ್ಲೆಲೂಯಾ. ಸಹೋದರ ಸಹೋದರಿಯರು, ಸಹೋದರರು ಒಬ್ಬರಿಗೊಬ್ಬರು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ ದೇವರ ಸಮ್ಮುಖದಲ್ಲಿ. ಹಲ್ಲೆಲೂಯಾ. ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನದಲ್ಲಿ. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ಹೇಳಿದ ಒಬ್ಬರು ಒತ್ತುಕೊಂಡಿರಿ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿದ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಗೆ ಮಾಡಕ್ಕೆ ಬರದಿರುವರು ಅನ್ಯ ಭಾಷೆಗಳೊಂದಿಗೆ ಅವರನ್ನು ಆಶೀರ್ವದಿಸಿ. ಹಲ್ಲೆಲೂಯಾ. ಸ್ತೋತ್ರ. ಮಹಿಮ ರಾಜನಿಗೆ ಸ್ತೋತ್ರವಾಗಲಿ. ರಬಲ ಶಂದ ರಗಡಬಲಾಂತರ ರುಧಿರಬಲ ಸಂದ ರಗಡಲಾಂತರಬಲ ದೊರೆದ ರಬಲ ಶಬರ ಕಡಬಲ ಹರಬಲ ಥರ ರಬನಾಶದ ರಕಡವನಾದರಿ ಬಲ ಸಂದ ನಿದರೈವನಾಂತರ. ಸ್ತೋತ್ರವಾಗಲಿ ದೇವರೇ.
ಆಶೀರ್ವದಿಸಲು ರಕ್ಕನ ಮನಾಶ್ರಯ ಮನಾಸಕರಿತನವೆಲ್ಲ ಕಾರ್ಯಗಳನ್ನು ದೇವರು ತಾವೇ ನಡೆಸಿಕೊಡುವುದು ಪ್ರಾರ್ಥನೆ. ದಾವೀದನು ಹೇಳಿದ ರೀತಿ ಅವರೇ ನನ್ನೆಲ್ಲ ಕಾರ್ಯಗಳನ್ನು ಕರ್ತನಾದ ಯೇಸುವಿನ ಮುಂದೆ ನಿಲ್ಲಿಸುತ್ತೇನೆ ಅವರೇ. ಸಹೋದರನ ಜೀವಿತದ ಎಲ್ಲ ಕಾರ್ಯದಲ್ಲಿ ದೇವರ ಮುಂದೆ ನಿಂತು ನೀನು ನಡೆಸುವುದು ನಾನು ಪ್ರಾರ್ಥನೆ. ಒಬ್ಬೊಬ್ಬರನ್ನು ಆಶೀರ್ವದಿಸಲು ಆಶೀರ್ವದಿಸಿ ಸ್ತೋತ್ರ 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 ಎಲ್ಲ ಜೋರಾಗಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಆತನ ಉನ್ನತ ಪರಿಶುದ್ಧ ನಾಮದಲ್ಲಿ ಹಲ್ಲೆಲೂಯಾ. ಮಹಿಮೆ ರಾಜನಿಗೆ ಹಲ್ಲೆಲೂಯಾ. ಕೀರ್ತನೆ ಎಲ್ಲರೂ ಕೊಟ್ಟು ನಮ್ಮ ದೇವರ ಸಮ್ಮುಖದಲ್ಲಿ ಕೀರ್ತನೆ ನಾವು ಓದಿ ಜ್ಞಾನ ಮಾಡೋಣ. ನಮ್ಮ ಮುಂದಿರುವಂಥ ಸಿಸ್ಟರ್ ರತ್ನವ ಅವರು ಬಂದು ಕೀರ್ತನೆ ಓದ್ತಾರೆ. ಅದ ನಂತರ ಸಿಸ್ಟರ್ ಜಾನ್ಸಿ ಅವರು ಅದನ್ನು ನಮಗೆ ವಿವರಿಸಿ ನಿನ್ನ ನುಡಿಗನುಸಾರವಾಗಿ ರಕ್ಷಣೆ ಉಂಟಾಗಲಿ. ಆಗ ನನ್ನನ್ನು ನಿಲ್ಲಿಸುವವರಿಗೆ ಉತ್ತರ ಕೊಡುವೆನು. ನಾನು ನಿನ್ನ ವಾಕ್ಯದಲ್ಲಿ ಭರವಸೆ ಇಟ್ಟಿದ್ದೇನಲ್ಲ. ಸತ್ಯವಾಕ್ಯವನ್ನು ನನ್ನ ಬಾಯಿಂದ ತೆಗೆಯಬೇಡ. ನಿನ್ನ ನ್ಯಾಯವಿಧಿಗಳನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ನಿನ್ನ ಧರ್ಮಶಾಸ್ತ್ರವನ್ನು ಸದಾ ತಪ್ಪದೇ ಕೈಗೊಳ್ಳುವೆನು. ನಾನು ನಿನ್ನ ನಿಯಮಗಳನ್ನು ಅಭ್ಯಾಸಿಸುವನಾಗಿರುವುದರಿಂದ ಅಂಟಕವಿಲ್ಲದೆ ನಡೆಯುವೆನು. ಅರಸರುಗಳ ಮುಂದೆಯೂ ನಿನ್ನ ಕಟ್ಟಳೆಗಳ ವಿಷಯದಲ್ಲಿ ಮಾತಾಡುವೆನು. ನಾಚಿಕೆ ಪಡುವುದಿಲ್ಲ. ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ. ಅವು ನನಗೆ ಇಷ್ಟವಾಗಿವೆ. ನಿನ್ನ ಆಜ್ಞೆಗಳಿಗಾಗಿಯೇ ಕೈಗೊಳ್ಳುತ್ತೇನೆ. ಅವೇ ನನಗೆ ಇಷ್ಟವಾಗಿವೆ. ನಿನ್ನ ನಿಬಂಧನೆಗಳನ್ನು ಧ್ಯಾನಿಸುವನು. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡುವಂಥ ಕೀರ್ತನೆ ಸಾಮ್ಸ್ 190 ವರ್ಸ್ 41 to 49. ಸೊ ಮೊದಲನೇ ವಾಕ್ಯವನ್ನು ನೋಡೋಣ. ಯೆಹೋವನೇ, ನಿನ್ನ ಕೃಪೆಯು ನನಗೆ ದೊರಕಲಿ. ನಿನ್ನ ನುಡಿಗಾನುಸಾರವಾಗಿ ರಕ್ಷಣೆ ಉಂಟಾಗಲಿ. ಸೊ ಕೀರ್ತನೆಗಾರನು ದಾವೀದನು ಇಲ್ಲಿ ಲೋಕದ ವಿಷಯಗಳ ಲಾಭವನ್ನು ಕೇಳುತ್ತಿಲ್ಲ. ಬದಲಾಗಿ ದೇವರ ಪ್ರೀತಿ ಮತ್ತು ರಕ್ಷಣೆಯು ತನ್ನ ಮೇಲೆ ಸದಾ ಇರಲಿ ಅಂತ ದೇವರ ಬಳಿ ಕೇಳ್ಕೊತಿದ್ದಾರೆ. ನಮಗೆ ಆಸ್ತಿ ಅನ್ನೋದ್ರಲ್ಲಿ ದೇವರ ರಕ್ಷಣೆ ಮತ್ತು ದೇವರ ಪ್ರೀತಿಯು ನಮ್ಮ ಜೀವನದಲ್ಲಿ ಸದಾ ನೆಲೆಸಿರ್ಬೇಕು ಅಂತಾನೆ ನಾವು ದೇವರ ಬಳಿ ಪ್ರಾರ್ಥನೆ ಮಾಡಿದ್ವಿ. ಸೊ ನಮಗೆ ಯಾವಾಗ ದೇವರ ಗ್ರೇಸ್ ಮತ್ತೆ ಪ್ರೀತಿ ರಕ್ಷಣೆ ಸಿಗುತ್ತೋ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ನಮಗೆ ಆಗುತ್ತೆ ಅನ್ನೋದು ನಾವು ನಂಬಿದ್ದೇವೆ. ದೇವರ ವಾಕ್ಯದ ಪ್ರಕಾರ ನಾವು ಅದನ್ನೇ ನಂಬಿದ್ದೇವೆ. ಸೊ ದೇವರ ವಾಗ್ದಾನಗಳು ನಮ್ಮ ಭರವಸೆಗೆ ಅಡಿಪಾಯ ಅಂದ್ರೆ ಇಲ್ಲಿ ಫೌಂಡೇಶನ್ ಅಂತ ಹೇಳ್ತೀವಿ. ದೇವರ ವಾಕ್ಯವನ್ನು ನಾವು ಎಷ್ಟು ಓದ್ತೀವೋ ದೇವರ ವಾಕ್ಯ ಅಷ್ಟೇ ನಮ್ಮ ಜೀವನದಲ್ಲಿ ಒಂದು ಶಕ್ತಿಯುಳ್ಳ ವಾಕ್ಯಗಳಾಗಿ ನೆಲೆಸುತ್ತದೆ. ಒಂದು ನಮಗೆ ಅದು ಫೌಂಡೇಶನ್ ಆಗ್ತದೆ. ನಾವು ನಮ್ಮ ಜೀವನದಲ್ಲಿ ಹೇಗೆ ನಡ್ಕೊಳ್ಬೇಕು, ನಮ್ಮ ಬಿಹೇವಿಯರ್ ಹೆಂಗಿರ್ಬೇಕು, ನಾವು ಮತ್ತೊಬ್ಬರ ಹತ್ರ ಹೆಂಗೆ ಮಾತಾಡಬೇಕು, ನಮಗೆ ಕೌನ್ಸಲ್ ಮಾಡುತ್ತೆ. ಸೊ ಅದಕ್ಕೆ ನಾವು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಅದು ಎಲ್ಲದಕ್ಕೂ ಫೌಂಡೇಶನ್ ಆಗಿದೆ, ಅಡಿಪಾಯವಾಗಿದೆ. ನಾವಿವಾಗ ಬಿಲ್ಡಿಂಗ್ ಏನಾದ್ರು ಕಟ್ಟಬೇಕಾದ್ರೆ ಅದು ಫಸ್ಟ್ ಫೌಂಡೇಶನ್ ಆಗ್ತೀವಿ. ಯಾಕೆ ಫೌಂಡೇಶನ್ ಆಗ್ತೀವಿ ಅಂದರೆ ಅದು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋ ಕಾರಣದಿಂದ. ಸೊ ನಮ್ಮ ಪರ್ಸನಾಲಿಟಿ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ನಾವು ದೇವರ ವಾಕ್ಯದ ಮೇಲೆ ಗಟ್ಟಿಯಾಗಿ ನಿಲ್ಲಬೇಕು. ಸೊ ಪ್ರತಿದಿನ ಅದನ್ನು ಧ್ಯಾನಿಸುವುದರ ಮೂಲಕ ನಮ್ಮ ಜೀವನದಲ್ಲಿ ಅದು ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಹಾಗೆ ನಮಗೆ ಒಂದು ಒಳ್ಳೆಯ ಫೌಂಡೇಶನ್ ಆಗಿರುತ್ತೆ ನಮ್ಮ ಜೀವನದಲ್ಲಿ. ನಾವು ಎರಡನೇ ವಾಕ್ಯವನ್ನು ನೋಡೋಣ. ಆಗ ನನ್ನನ್ನು ನಿಂದಿಸುವವನಿಗೆ ಉತ್ತರ ಕೊಡುವೆನು, ನಾನು ನಿನ್ನ ವಾಕ್ಯದಲ್ಲಿ ಭರವಸವಿಟ್ಟಿದ್ದೇನಂತ. ಸೊ ಇಲ್ಲಿ ದಾವೀದ ರಾಜ ಏನು ಹೇಳ್ತಾರೆ ಅಂದರೆ, ದೇವರ ವಾಕ್ಯವು ಆರೋಪಗಳು ಅಥವಾ ಅಪಹಾಸ್ಯದ ವಿರುದ್ಧ ನಿಲ್ಲಲು ನಮಗೆ ಶಕ್ತಿಯನ್ನು ನೀಡುತ್ತದೆ ಅಂತ. ಸೊ ಈ ಜೀವನದಲ್ಲಿ ಬದುಕೋದು ನಮ್ಗೆ ಅಷ್ಟೊಂದು ಈಸಿಯಾದ ಒಂದು ವಿಷಯ ಅಲ್ಲ. ಸೊ ಕೆಲವೊಂದ್ಸರಿ ನಾವು ಮಾಡದೇ ಇರೋ ತಪ್ಪಿಗೆ ನಮ್ಮ ಮೇಲೆ ಆರೋಪ ಹೊರಿಸೋದಾಗಲಿ, ನಮ್ಮನ್ನು ಅಪಹಾಸ್ಯ ಮಾಡೋದಾಗಲಿ ಮಾಡ್ತಾ ಇದ್ದೇವೆ. ಸೊ ಅಕಾರ್ಡಿಂಗ್ ಟು ವರ್ಡ್, ದೇವರ ವಾಕ್ಯದಲ್ಲಿ ನಾವು ಯಾವಾಗ ನೆಲೆಯಾಗಿ ನಿಲ್ತೀವೋ, ಎಷ್ಟು ಕ್ಲೋಸ್ ಆಗ್ತಾ ಹೋಗ್ತೀವೋ ದೇವರಿಗೆ, ನಾವು ಈ ಲೋಕದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸೊ ಅದು ದೇವರಿಗೆ ಪಾಸಿಬಲ್ ಆಗಿರಲಿಲ್ಲ. ಸೊ ಎಷ್ಟು ದೇವರಿಗೆ ನಾವು ಕ್ಲೋಸ್ ಆಗ್ತಾ ಹೋಗ್ತೀವೋ ಜನರು ನಮ್ಮಿಂದ ಅಷ್ಟೇ ದೂರ ಆಗ್ತಾ ಹೋಗ್ತಾರೆ. ಸೊ ಜನ ನಮ್ಮ ಮೇಲೆ ಆರೋಪ ಹೊರಿಸೋದಾಗ್ಲಿ, ಅಪಹಾಸ್ಯ ಮಾಡೋದಾಗ್ಲಿ ಮಾಡುವಾಗ ನಾವು ದೇವರ ವಾಕ್ಯದಲ್ಲಿ ನೆಲೆಯಾಗಿ ನಿಲ್ಲುವಾಗ
ಅದು ನಮಗೆ ಅದರ ವಿರುದ್ಧ ನಿಲ್ಲಲು ಶಕ್ತಿ ಕೊಡುತ್ತದೆ. ಸೊ ಅದಕ್ಕೆ ನಾವು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಸೊ ನಮ್ಮ ರಕ್ಷಣೆಯು ವಾದ ಮಾಡುವುದು ಅಲ್ಲ, ಆದರೆ ದೇವರ ಸತ್ಯದಲ್ಲಿ ನಂಬಿಕೆ ಇಡುವುದು, ಏಕೆಂದರೆ ಅದು ಮಾತ್ರ ಶಾಶ್ವತ. ಸೊ ಈ ಥರ ನಾವು ಪ್ರಾಬ್ಲಮ್ಸ್ ಅಲ್ಲಿ ಇರಬೇಕಾದ್ರೆ ಆಗಲಿ, ನಮ್ಮ ಮೇಲೆ ಆರೋಪ ಹೊರಿಸೋದಾಗಲಿ ಅಥವಾ ನಮ್ಮನ್ನು ಬೇರೆಯವರು ಅಪಹಾಸ್ಯ ಮಾಡೋದಾಗಲಿ ಮಾಡುವಾಗ ನಾವು ಅವರೊಂದಿಗೆ ವಾದ ಮಾಡುವುದರಿಂದ ನಮ್ಗೆ ಏನು ತಿಳ್ಕೋದಿಲ್ಲ ಅಲ್ವಾ. ಸೊ ನಾವು ಆರ್ಗ್ಯುಮೆಂಟ್ಸ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ದೇವರ ವಾಕ್ಯದ ಬಳಿ ಬಂದಾಗ, ದೇವರ ಬಳಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವನದಲ್ಲಿರುವ ಎಲ್ಲ ಪ್ರಾಬ್ಲಮ್ಸ್ ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. 43rd ವರ್ಡ್, ಸತ್ಯವಾಕ್ಯವನ್ನು ನನ್ನ ಬಾಯಿಂದ ತೆಗೆಯಬೇಡ, ನಿನ್ನ ನ್ಯಾಯವಿಧಿಗಳನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಸೊ ಕೀರ್ತನೆಗಾರನು ಇಲ್ಲಿ ಏನಂತ ಕೇಳ್ತಾರೆ ಅಂದ್ರೆ, ಈ ವಾಕ್ಯ ತುಂಬಾ ಇಂಪಾರ್ಟೆಂಟ್ ಆದ ಒಂದು ವಾಕ್ಯವಾಗಿದೆ. ಸೊ ಸತ್ಯವಾಕ್ಯವನ್ನು ನನ್ನ ಬಾಯಿಂದ ತೆಗೆಯಬೇಡ. ಯಾಕೆ ದಾವೀದ ರಾಜನು ಈ ತರ ಹೇಳ್ತಾರೆ ಅಂದ್ರೆ, ದೇವರ ವಾಕ್ಯ ನಮ್ಮ ನಾಲಿಗೆಯಲ್ಲಿ ನೆಲೆಯಾಗಿ ನಿಲ್ಲಬೇಕು. ಸೊ ಯಾಕೆ ನೆಲೆಯಾಗಿ ನಿಲ್ಲಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಹೆಂಗೆ ಯೋಚಿಸ್ತೇವೋ, ಸ್ಪೀಕ್ ಲೈಫ್ ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ. ಸೊ ಯಾವಾಗಲೂ ಪಾಸಿಟಿವ್ ಆಗಿ ನಾವು ಇರಬೇಕು ಅಂದ್ರೆ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಬೇಕು. ನಮ್ಮ ನಾಲಿಗೆ ಮೇಲೆ ಯಾವಾಗಲೂ ದೇವರ ವಾಕ್ಯ ಇರಬೇಕು. ಸೊ ಹೆಂಗಿರುತ್ತೆ ಅಂದ್ರೆ, ನಾವು ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದರ ಮೂಲಕ ಅದು ನಮ್ಮ ನಾಲಿಗೆಯ ಮೇಲೆ ಯಾವಾಗಲೂ ಇರುತ್ತೆ. ಸೊ ಡಿಕ್ಲರೇಷನ್ಸ್ ಅಂತ ಹೇಳ್ತೀವಿ ನಾವು. ಎಷ್ಟು ದೇವರ ವಾಕ್ಯವನ್ನು ನಾವು ಹೇಳ್ತಾ ಹೋಗ್ತೀವೋ, ನಮ್ಮ ಜೀವನದಲ್ಲಿ ನಾವು ಯಾವುದೇ ಒಂದು ಬ್ಲೆಸ್ಸಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂದ್ರೆ, ಅಥವಾ ನಮ್ಮ ಎಕ್ಸಾಂಪಲ್ ತಗೊಳ್ಬೇಕು ಅಂದ್ರೆ, ನಮ್ಮ ದೇಹದಲ್ಲಿ ಯಾವುದಾದ್ರೂ ಅನಾರೋಗ್ಯವಿದ್ರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ, ಅಥವಾ ನಾವು ಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ರೆ, ಆ ಸಂದರ್ಭಗಳಲ್ಲಿ ದೇವರ ವಾಕ್ಯವನ್ನು ನಾವು ಎಷ್ಟು ಗಟ್ಟಿಯಾಗಿ ಇಟ್ಕೊಳ್ತೀವೋ, ದೇವರ ವಾಕ್ಯ ಅದೆಲ್ಲದರಿಂದ ನಮ್ಮನ್ನು ಬಿಡಿಸಲು ಅದಕ್ಕೊಂದು ಶಕ್ತಿ ಇದೆ. ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಅಂತ ನಾವು ನಂಬ್ತೇವೆ ಅಲ್ವಾ. ಸೊ ನಾವೆಷ್ಟು ಡಿಕ್ಲೇರ್ ಮಾಡ್ತಾ ಹೋಗ್ತೀವೋ, ನಮ್ಮ ದೇಹದಲ್ಲಿ ಇರುವ ಅನಾರೋಗ್ಯ ನಮ್ಮನ್ನು ಬಿಟ್ಟು ಹೋಗುತ್ತದೆ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅದು ಡೇ ಬೈ ಡೇ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲದಿರಂಗೆ ಅದು ನಮ್ಮ ಜೀವನದಲ್ಲಿ ಅಷ್ಟು ಶಕ್ತಿಯುಳ್ಳ ವಾಕ್ಯವಾಗಿ ನೆಲೆಗೊಳ್ಳುತ್ತದೆ. ವಾಕ್ಯ 44ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ನಿನ್ನ ಧರ್ಮಶಾಸ್ತ್ರವನ್ನು ಸದಾ ತಪ್ಪದೆ ಕೈಗೊಳ್ಳುವೆನು. ಸೊ ಇದರ ಮೀನಿಂಗ್ ಏನಂದ್ರೆ, ದಾವೀದ ರಾಜನು ಇಲ್ಲಿ ಒಂದು ಒಬೀಡಿಯನ್ಸ್ ನ ತೋರಿಸ್ತಾರೆ. ಸೊ ನಾನು ಬದುಕಿದ್ರು ನಿಮಗೆ ಸ್ತೋತ್ರ, ಸತ್ತರೂ ನಿಮಗೆ ಸ್ತೋತ್ರ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಬದುಕಿರೋದು ದೇವರ ಕೃಪೆ. ನಾವು ಬದುಕಿ ಬಾಳಿ ಸಾಯುವ ತನಕ ದೇವರ ಕೃಪೆ ಮಾತ್ರ ನಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಅಲ್ವಾ. ಸೊ ನಾವು ಅದನ್ನೇ ನಂಬಿದ್ದೇವೆ. ಸೊ ಧರ್ಮಶಾಸ್ತ್ರವನ್ನು ಸದಾ ತಪ್ಪದೆ ಕೈಗೊಳ್ಳಬೇಕು. ನಾವು ಕೂಡ ನಮ್ಮ ಜೀವನದಲ್ಲಿ ದೇವರು ನಮಗಾಗಿ ಕೊಟ್ಟಿರುವ ಧರ್ಮಶಾಸ್ತ್ರಗಳನ್ನು ಕೈಕೊಂಡು ನಡೆಯಬೇಕು. ಅದೇನು ತೋರಿಸುತ್ತೆ ಅಂದ್ರೆ, ಒಬೀಡಿಯನ್ಸ್ ನ ತೋರಿಸುತ್ತೆ. ದೇವರ ಜೊತೆ ಒಂದು ಅನ್ಯೋನ್ಯತೆಯನ್ನು ತೋರಿಸುತ್ತೆ. ಸೊ ದೇವರ ಜೊತೆ ಯಾವಾಗಲೂ ನಾವು ಆ ಯೂನಿಟಿಯನ್ನು ಮೇಂಟೈನ್ ಮಾಡಲೇಬೇಕು. ಸೊ ದೇವರ ವಾಕ್ಯವನ್ನು ಓದಿದ್ರೆ ನಾವು ದೇವರ ಜೊತೆ ಆ ಯೂನಿಟಿಯನ್ನು ಅನ್ಯೋನ್ಯತೆಯನ್ನು ಮೇಂಟೈನ್ ಮಾಡಲು ಸಾಧ್ಯವಾಗುತ್ತದೆ. ವರ್ಸ್ 45, ನಾನು ನಿನ್ನ ನಿಯಮಗಳನ್ನು ಅಭ್ಯಾಸಿಸುವವನಾದ್ದರಿಂದ ಆತಂಕವಿಲ್ಲದೆ ನಡೆಯುವೆನು. ಸೊ ಆತಂಕ ಅಂದ್ರೆ ನಾವು ಭಯ, ಆಂಗ್ಸೈಟಿ, ಫಿಯರ್, ಅದಕ್ಕೆ ಹಲವಾರು ಹೆಸರುಗಳಿವೆ. ಸೊ ನಾವು ಹಲವಾರು ವಿಷಯಗಳ ಕುರಿತು ನಮಗೆ ಟೆನ್ಷನ್ಸ್ ಇರುತ್ತೆ. ಫ್ಯಾಮಿಲಿ ಬಗ್ಗೆ ಟೆನ್ಷನ್ಸ್ ಇರುತ್ತೆ. ನಾವು ಮುಂದೆ ಹೆಂಗೆ ಜೀವನ ನಡೆಸೋದು, ಅಥವಾ ನಮ್ಮ ಕಷ್ಟಗಳಿಂದ ನಮ್ಗೆ ಯಾವತ್ತು ಪರಿಹಾರ ಸಿಗುತ್ತೆ. ಸೊ ಈ ತರ ಮನುಷ್ಯ ಅಂತ ಹುಟ್ಟಿದ ಮೇಲೆ ನಮ್ಗೆ ಯಾವುದೇ ಒಂದು ಭಯ ಇದ್ದೇ ಇರುತ್ತೆ. ಸೊ ಆ ಭಯ ನಮ್ಮಿಂದ ನೀಗಬೇಕಂದ್ರೆ ದೇವರ ವಾಕ್ಯ ನಮ್ಮ ಮನಸ್ಸಲ್ಲಿ ನೆಲೆಗೊಳ್ಬೇಕು. ನಮ್ಮ ನಾಲಿಗೆಯಲ್ಲಿ ದೇವರ ವಾಕ್ಯ ಇರಬೇಕು. ಜಸ್ಟ್ ಓದೋದ್ರಿಂದ ಅದು ಸಾಧ್ಯವಾಗುವುದಿಲ್ಲ. ನಾವು ಪ್ರತಿದಿನ ಓದುವುದರ ಮೂಲಕ ಅದು ನಮ್ಮ ನಾಲಿಗೆಯಲ್ಲಿ ಸದಾ ಇರ್ತದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಅದು ಒಂದು ಸ್ಥಳವನ್ನು ಗಳಿಸ್ಕೊಳ್ಳುತ್ತೆ ಅಲ್ವಾ. ಸೊ ನಾವು ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾನೆ ಹೋಗ್ಬೇಕು. ಆಗ ನಮ್ಮಲ್ಲಿರುವ ಎಲ್ಲ ಭಯ, ಕೊರತೆಗಳೆಲ್ಲ ನಮ್ಮನ್ನು ಬಿಟ್ಟು ದೂರ ಹೋಗುತ್ತೆ. ಹಾಗೂ ನಮ್ಗೆ ಅನ್ಸ್ಬೋದು ದೇವರ ನಿಯಮಗಳು ಎಷ್ಟೊಂದಿದೆ, ಅದನ್ನ ಹೆಂಗೆ ಪಾಲಿಸೋದು ಅಂತ. ಅದೊಂದು ಬಾಂಡೇಜ್ ತರ ನಾವು ನೋಡ್ಬಾರ್ದು. ಸೊ ನಾವು ಯಾವಾಗ ಅದನ್ನು ಪಾಲಿಸ್ತಾ ಹೋಗ್ತೀವೋ, ದೇವರ ಸಂತೋಷದಲ್ಲಿ, ದೇವರ ಒಂದು ಗ್ರೇಸ್ ಅಲ್ಲಿ ನಾವು ಬದುಕಲು ಸಾಧ್ಯವಾಗುತ್ತೆ. ವಾಕ್ಯ 46, ಅರಸುಗಳ ಮುಂದೆಯೂ ನಿನ್ನ ಕಟ್ಟಳೆಗಳ ವಿಷಯದಲ್ಲಿ ಮಾತಾಡುವೆನು, ನಾಚಿಕೆ ಪಡುವುದಿಲ್ಲ. ಸೊ ನಮಗೆ ಕೆಲವೊಂದ್ಸಾರಿ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ದೇವರ ಬಗ್ಗೆ ಗೊತ್ತಿಲ್ಲದೆ ಇರ್ತಾರಲ್ಲ, ಅವ್ರ ಮುಂದೆ ದೇವರ ಬಗ್ಗೆ ಹೇಳಲು ಸ್ವಲ್ಪ ನಾಚಿಕೆ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅನ್ನೋ ಕಾರಣದಿಂದ ನಾವು ಅದೆಲ್ಲ ಯೋಚನೆ
ದೇವರ ವಾಕ್ಯದಲ್ಲಿ ಏನಿದೆಯೋ, ನಮ್ಗೆ ಏನು ಗೊತ್ತಿದೆಯೋ, ದೇವ್ರು ನಮಗೆ ಕೊಟ್ಟಿರುವ ನಾಲೆಡ್ಜ್ ಪ್ರಕಾರ ನಾವು ಮಾತಾಡಲು ಪ್ರಯತ್ನ ಪಡಬೇಕು, ಅಟ್ಲೀಸ್ಟ್ ಪ್ರಯತ್ನ ಪಡಬೇಕು. ಅದನ್ನೇ ದೇವ್ರು ಹೇಳ್ತಾರೆ. ಸೊ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ನಾಚಿಕೆ ಪಡ್ಕೊಳ್ಳೋದಾಗಲಿ ಅದೆಲ್ಲ ಮಾಡಿದ್ರೆ ದೇವ್ರು ನಮಗಾಗಿ ಜೀವ ಕೊಟ್ಟಿದ್ದಾರಲ್ವಾ. ಸೊ ನಾವು ಅದನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಆ ಥರ ದೊಡ್ಡ ಸ್ಯಾಕ್ರಿಫೈಸ್ ನಮಗಾಗಿ ಯಾರು ಮಾಡಲು ಸಾಧ್ಯ ಇಲ್ಲ. ಸೊ ಅಂಥ ದೊಡ್ಡ ದೇವರು ಈ ಭೂಮಿಗೆ ಇಳಿದು ಬಂದು ನಮಗಾಗಿ ಅವರ ಜೀವ ರಕ್ತ ಸುರಿಸಿದ್ದಾರೆ, ಜೀವ ಕೊಟ್ಟು. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ದೇವರು ನಮಗಾಗಿ ಅಷ್ಟೆಲ್ಲ ಮಾಡಿದಾರಲ್ಲ, ನಾವು ಅಟ್ಲೀಸ್ಟ್ ದೇವರ ವಾಕ್ಯವನ್ನು ಗೊತ್ತಿಲ್ಲದಿರೋ ಜನಕ್ಕೆ ನಾವು ಅದನ್ನು ರೀಚ್ ಮಾಡಲು ನಮಗೆ ಗ್ರೇಸ್ ಕೊಡಬೇಕು ಅಂತ ದೇವರ ಬಳಿ ನಾವು ಯಾವಾಗಲೂ ಕೇಳ್ಕೊಳ್ಬೇಕು, ಪ್ರಾರ್ಥನೆ ಮಾಡಬೇಕು. ವಾಕ್ಯ 47, ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ. ಸೊ ಇದು ವಿಧೇಯತೆ, ಪ್ರೀತಿಯಿಂದ ಇದು ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯಕ್ಕಾಗಿ ಇರುವ ಪ್ರೀತಿಯ ಬಗ್ಗೆ ವಾಕ್ಯ ಮಾತನಾಡುತ್ತದೆ. ಸೊ ನಾವು ಜಸ್ಟ್ ಹಾಗೆ ಓದಿದ್ರೆ ಅದು ಯಾವುದೇ ರೀತಿಯಾದ ಒಂದು ಪ್ರಯೋಜನ ಇರೋದಿಲ್ಲ. ಸೊ ದೇವರ ವಾಕ್ಯ ನಾವು ಪ್ರತಿ ಸಾರಿ ಓದುವಾಗ ಪ್ರೀತಿಯಿಂದ ಓದಬೇಕು. ಅದು ನಮ್ಮ ಮನಸ್ಸಿನಲ್ಲಿ ಒಂದು ಸ್ಥಳ ಗಳಿಸ್ಕೊಳ್ಳಿ ಅಂತ ನಾವು ದೇವರ ಬಳಿ ಪ್ರಾರ್ಥನೆ ಮಾಡಿ ಬೈಬಲ್ನ ಓದಕ್ಕೆ ಶುರು ಮಾಡಬೇಕು. ಸೊ ಅದು ನಮ್ಮ ಜೀವಿತದಲ್ಲಿ ಒಂದು ಸ್ಥಾನ ತಗೊಳುತ್ತೆ, ಮೇನ್ ಸ್ಥಾನ ತಗೊಳುತ್ತೆ. ನಾವು ಯಾವಾಗಲೂ ಮೇನ್ ಸ್ಥಾನ ಈ ಸ್ಕ್ರಿಪ್ಚರ್ ಕೊಡಬೇಕು. ಯಾಕಂದ್ರೆ ಈ ಸ್ಕ್ರಿಪ್ಚರಲ್ಲಿ ಇರೋದೆಲ್ಲ ಲಿವಿಂಗ್ ವರ್ಡ್ ಅಂತ ನಾವು ಹೇಳ್ತೀವಿ, ದೇವರ ಬಾಯಿಂದ ಬಂದಿರುವಂತ ಮಾತುಗಳಾಗಿದ್ದಾರಲ್ವ. ಸೊ ನಾವು ಎಷ್ಟು ಸಂತೋಷದಿಂದ ವಾಕ್ಯವನ್ನು ಓದ್ತೀವೋ ಅದು ಅಷ್ಟೇ ಎಫೆಕ್ಟಿವ್ ಆಗಿ ನಮ್ಮ ಜೀವನದಲ್ಲಿ ಇರುತ್ತೆ, ನೆಲೆಸಿರುತ್ತೆ ಯಾವಾಗಲೂ. ನಿನ್ನ ಆಜ್ಞೆಗಳಿಗಾಗಿಯೇ ಕೈಯೊಡ್ಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ, ನಿನ್ನ ನಿಬಂಧನೆಗಳನ್ನು ಧ್ಯಾನಿಸುತ್ತೇನೆ. ಇದು ಬೈಬಲ್ ನಾವು ಓದಿದ್ದೀವಿ, ವಿ ಶುಡ್ ಮೆಡಿಟೇಟ್ ಆನ್ ದ ವರ್ಡ್ ಡೇ ಅಂಡ್ ನೈಟ್ ಅಂತ. ಸೊ ದೇವರ ವಾಕ್ಯವನ್ನು ನಾವು ಹಗಲು ರಾತ್ರಿ ಧ್ಯಾನ ಮಾಡ್ತಾನೆ ಇರಬೇಕು. ಎಷ್ಟು ಓದಿದ್ರು ಸಾಲಲ್ಲ. ಪ್ರತಿ ಸರಿ ನೀವು ಓದಿರೋ ವಾಕ್ಯನೇ ಪ್ರತಿ ಸರಿ ಓದ್ತಾನೆ ಇದ್ರೆ ಅದು ಹೊಸ ಹೊಸ ವಿಷಯವನ್ನು ಅದು ನಮಗೆ ತಿಳಿಸ್ಕೊಡುತ್ತೆ. ಸೊ ರೆವಲ್ಯೂಷನ್ ಅಂತ ನಾವು ಅದಕ್ಕೆ ಹೇಳಿದ್ವಿ. ರೆವಲ್ಯೂಷನ್ ದೇವರ ವಾಕ್ಯ ಓದ್ತಾನೆ ನಮ್ಗೆ ರೆವಲ್ಯೂಷನ್ ಸಿಗ್ತಾ ಹೋಗುತ್ತೆ. ಸೊ ಒಂದ್ಸರಿ ಓದ್ ಮುಗಿಸಿದೀವಿ, ಎರಡನೇ ಸರಿ ಓದ್ ಮುಗಿಸಿದೀವಿ ಅಂದ್ರೆ ಕೌಂಟ್ಲೆಸ್ ಟೈಮ್ಸ್ ಓದ್ತಾನೆ ಇರಬೇಕು. ನಾವು ಪ್ರತಿ ಸರಿ ಓದುವಾಗಲೂ ಅದು ಹೊಸ ವಿಷಯವನ್ನು ನಮಗೆ ತಿಳಿಸ್ಕೊಡ್ತಾನೆ ಇರುತ್ತೆ. ಸೊ ಮೇನ್ ಆಗಿ ಇದನ್ನು ನಾವು ಏನು ತಿಳ್ಕೊಳ್ಬೇಕಂದ್ರೆ ದೇವರ ವಾಕ್ಯಕ್ಕೆ ಇರುವ ಒಂದು ಶಕ್ತಿ. ಸೊ ಪ್ರತಿದಿನ ನಾವು ಅದನ್ನು ಓದಬೇಕು. ಎಷ್ಟು ಓದ್ತೀವೋ ಅದಕ್ಕೆ ಲೈಫ್ ಇದೆ ಅಂತ ನಾವು ದೇವರ ವಾಕ್ಯಕ್ಕೆ ಜೀವ ಇದೆ. ನಾವು ಎಷ್ಟು ಓದ್ತೀವೋ ಅದು ಅಷ್ಟೇ ಎಫೆಕ್ಟಿವ್ ಆಗಿ ನಮ್ಮ ಜೀವನದಲ್ಲಿ ನೆಲೆಗೊಳ್ಳುತ್ತೆ, ಒಂದು ಫೌಂಡೇಶನ್ ಆಗಿರುತ್ತೆ. ನಮ್ಮ ಬಿಹೇವಿಯರ್ಗಾಗಿ, ನಮ್ಮ ಜೀವಿತದಲ್ಲಿ ಏನೇ ಆಗಬೇಕಾದ್ರೂ ದೇವರ ವಾಕ್ಯದ ಫೌಂಡೇಶನ್, ನಮಗೆ ಬೇರೆ ಏನೂ ಇಲ್ಲ ಅಲ್ವಾ. ಸೊ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ನಮ್ಮ ಫೌಂಡೇಶನ್ ಚೆನ್ನಾಗಿರುತ್ತೆ, ನಮ್ಮ ಫ್ಯಾಮಿಲೀಸ್ ಚೆನ್ನಾಗಿರುತ್ತೆ, ನಾವು ಏನೇನು ಬ್ಲೆಸ್ಸಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಿಗೆ ಕೊಡುವಂತ ಸಮಯ, ಹಲ್ಲೆಲೂಯಾ. ಈ ಕಾಣಿಕೆಯನ್ನು ಕೊಡುವಂತ ಸಮಯದಲ್ಲಿ ಓದಿರುವಂತಷ್ಟೇ ಎಲ್ಲರೂ ಬಂದು ಒಂದು ಹಾಡು ನಾಡಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾರೆ. Yeah.
ಮಾತನಾಡಬೇಕು ಪ್ರಾರ್ಥಿಸೋಣ. ಕರ್ತನ ವಾಕ್ಯ ಹಲ್ಲೆಲೂಯ ನಮ್ಮನ್ನು ಬಲಪಡಿಸುವಂತ ವಾಕ್ಯ, ಬಿಡುಗಡೆ ಕೊಡುವಂತ ವಾಕ್ಯ. ದೇವರ ವಾಕ್ಯ ಇರುತ್ತೆ, ಯೋಹಾನ ಸುಸಂದೇಶದಲ್ಲಿ 8ನೇ ದಿನದಲ್ಲಿ ಸತ್ಯವನ್ನು ಅರಿತುಕೊಳ್ಳಿ, ಸತ್ಯ ನಿಮಗೆ ಬಿಡುಗಡೆ ಮಾಡುವುದೆಂದು ವಾಕ್ಯದ ಮೇಲೆ ನಾವು ಪ್ರಾರ್ಥಿಸೋಣ. ಯಾರಾದರೂ ಪ್ರಾರ್ಥನೆ ಮಾಡಿ, ಶಬ್ದ ತಿಳಿದು ಜೋರಾಗಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯ. 2 ವಿಷಯಗಳಿಗಾಗಿ நல்ல தகப்பனே, இரக்கத்தில் ஐஸ்வர்யமுள்ள நல்ல தகப்பனே, நீர் ஆசீர்வதிக்கப்பட்ட இந்த அருமையான நாளுக்காக துதிக்கிறோம். இந்த ஆராதனை வேளையில் ஆண்டவரே கொடுக்கப்பட்ட காணிக்கையை நீங்க ஆசீர்வதிங்க ஆண்டவரே. ஒவ்வொரு கரத்தையும் தேவன் தேவைகள் எல்லாவற்றையும் சந்தித்து ஆண்டவரே அதன் பலனை நீ தரப்படியா நான் சுபிக்கிறோம் ஆண்டவரே. அப்பா தகப்பனே, உடைய வார்த்தை எங்களுக்காக இருக்கட்டும் ஆண்டவரே. உடைய வார்த்தை ஜீவனுள்ள வார்த்தையே இருக்கிறது அப்பா. தகப்பனே, பேசுகிறவர்களோ கேட்கிறவர்களோ அதன்படி நடக்க இந்த உத்தரவை செய்தருளுங்க ஆண்டவரே. உடைய வார்த்தைக்குள்ள நிலைநிற்க ஆண்டவரே. அந்த வார்த்தை நாங்கள் கேட்டு அப்படியே விட்டு விடாதபடி ஆண்டவரே, அந்த வார்த்தைகளை இருதயத்தின் பலன்மை எடுத்துக்கொள்ள கிருபை பாராட்டுங்க. மகனோடு இருந்து நீங்க பேசுங்க, நீங்க வெளிப்படுங்க ஆண்டவரே. உடைய சித்தம் ஒன்றே நிறைவேற்றுங்கப்பா. பெரிய காரியங்களை செய்யுங்க. இயேசுவின் அதிகாரம் நாமத்தில் ஒப்பு கொடுத்து ஜெபிக்கிறோம் ஜீவனுள்ள பிதாவே. ಆಮೆನ್. ಹಲ್ಲೆಲೂಯ. ಕರುಣಾತಕ್ಕೆ ದೇವರ ನಾಮವನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯ. ನಮ್ಮ ಮೊದಲಿನ ಸಹೋದರ ಅಭಿಷೇಕ್ ಬಂದು ದೇವರ ವಾಕ್ಯ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ಹಲ್ಲೆಲೂಯ. ನಾವು ಕರುಣಾತಕ್ಕೆ ದೇವರ ನಾಮವನ್ನು ಮಹಿಮೆಪಡಿಸೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಒಂದು ನಿಮಿಷಗಳ ಕಣ್ಣುಗಳನ್ನು ಮುಚ್ಚುವಾಗ ನಮ್ಮ ಜೊತೆಗೆ ಮಾತನಾಡುವಂಥ ದೇವರನ್ನು ನಾವು ಸ್ವಾಗತಿಸೋಣ. ಮಾತನಾಡುವುದು ನಮ್ಮ ಜ್ಞಾನದಿಂದ ಅಲ್ಲ, ನಮ್ಮ ಬುದ್ಧಿಮತ್ತೆಯಿಂದ ಅಲ್ಲ, ನಮ್ಮ ಪ್ರಿಪರೇಷನ್ ಇಂದ ಅಲ್ಲ, ಅದನ್ನು ಮಾತನಾಡುವುದು ಆತನ ಕೃಪೆಯಿಂದ ಮಾತ್ರವೇ. ಯಾಕೆಂದರೆ ವಾಕ್ಯವು ಹೇಳುವಂತೆ ನಮ್ಮ ಬಾಯಿಯನ್ನು ಆತನು ತನ್ನ ಮಹಿಮೆಗೋಸ್ಕರ ಉಪಯೋಗಿಸುವಂಥ ದೇವರು. ಪರಿಶುದ್ಧಾತ್ಮನ ಮೂಲಕ ನಮ್ಮ ಜೊತೆಯಲ್ಲಿ ನೀವು ಮಾತನಾಡುವುದಕ್ಕೋಸ್ಕರ ಸ್ತೋತ್ರ ಕರ್ತನೆ. ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ವಾಕ್ಯವು ನಮ್ಮೆಲ್ಲರನ್ನು ಮುಟ್ಟಲಿ, ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಯೆಶಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದೋಣ. ಯೆಶಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 3ನೇ ವಾಕ್ಯ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯಿರಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಆಮೆನ್. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಈ ವಾಕ್ಯವನ್ನು ನಾವು ಓದಬೇಕಾದ್ರೆ ಇದೇನು ಹೇಳುತ್ತೆ ಅಂದರೆ, ನಾವು ಯಾವಾಗಲೂ ಹೇಳುವಂತೆ ಬೈಬಲ್ನಲ್ಲಿ ಬರುವಂಥ ಪ್ರತಿಯೊಂದು ಒಂದು ಪದಕ್ಕೂ ಒಂದು ಅರ್ಥ ಇರುತ್ತೆ. ಇನ್ನೊಂದು ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ಇರಿಸುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ ಅಂತ ಹೇಳಿಲ್ಲ ವಾಕ್ಯ. ಏನ್ ಹೇಳುತ್ತೆ? ಶಾಂತಿಯಲ್ಲಿ ನೆಲೆಗೊಳಿಸುವಿ ಅಂದ್ರೆ ಇದನ್ನ ಇಂಗ್ಲಿಷ್ ಅಲ್ಲಿ ಏನ್ ಹೇಳುತ್ತೆ? ಯು ವಿಲ್ ಕೀಪ್ ಇನ್ ಪರ್ಫೆಕ್ಟ್ ಪೀಸ್. ಬರೀ ಪೀಸ್ ಅಂತ ಹೇಳಿಲ್ಲ, ಪರ್ಫೆಕ್ಟ್ ಪೀಸ್ ಅಂತ ಹೇಳುತ್ತೆ. ಅಂದ್ರೆ ಶಾಂತಿಯಲ್ಲಿ ನಾವೇನಾಗಿರ್ತೀವಿ ಅಂದ್ರೆ ನೆಲೆಗೊಳಿಸ್ತೀವಿ. ಯಾವಾಗ ಅಂದ್ರೆ ನಮ್ಮ ಭರವಸೆ ಯಾರ ಮೇಲಿದ್ದಾಗ? ಕರ್ತನ ಮೇಲಿದ್ದಾಗ. ಅಂದ್ರೆ ಇದರ ಅರ್ಥ ಏನು? ಶಾಂತಿ ಅಂದ್ರೆ ನಮ್ಮ ಜೀವನದಲ್ಲಿ ಸಮಸ್ಯೆ ಇರಲ್ಲ ಅಂತ ಅರ್ಥನ? ಅದು ನಮ್ಮ ಜೀವನದ ಸಮಸ್ಯೆಗಳ ನಡುವೆ ಕೂಡ ನಮ್ಮ ಜೊತೆಯಲ್ಲಿ ದೇವರು ಇರ್ತಾರೆ ಅಂತ ಅರ್ಥನ? ಆಮೇಲೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಯೇಸು ಸ್ವಾಮಿ ತುಂಬಾ ಕ್ಲಿಯರ್ ಆಗಿ ಎಷ್ಟೋ ಬಾರಿ ವಾಕ್ಯಗಳನ್ನು ಓದಿದಂಗೆ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಉಪದ್ರವಗಳು ನಮಗೆ ಉಂಟು. ಆದರೆ ಯಾರಿರ್ತಾರೆ ನಮ್ಮ ಜೊತೆಯಲ್ಲಿ? ಯೇಸು ಸ್ವಾಮಿ ಇರ್ತಾರೆ. ನಮ್ಮ ಜೊತೆಯಲ್ಲಿ ಯಾರಿರ್ತಾರೆ? ದೇವರು ಇರ್ತಾರೆ. ಯಾವ ದೋಣಿಯಲ್ಲಿ ಯೇಸು ಸ್ವಾಮಿ ಮಲಗಿದ್ರು ಅದೇ ದೋಣಿ ಬಿರುಗಾಳಿಯಲ್ಲಿ ನಡಗೋದಕ್ಕೆ ಶುರು ಆಯಿತು. ಯಾವಾಗ? ಯಾವ ದೋಣಿ ಯೇಸು ಸ್ವಾಮಿ ಇದ್ರಂತೆ ಅದೇ ದೋಣಿ ಇದ್ರು. ನಮ್ಮ ಒಂದು ರಾಂಗ್ ಪರ್ಸೆಪ್ಷನ್ ಏನಾಗುತ್ತೆ? ಎಷ್ಟೋ ಬಾರಿ ನಮಗೆ ಕಷ್ಟಗಳು ಬಂದಾಗ ನಾವೆಷ್ಟೇ ಆತ್ಮೀಯವಾಗಿದ್ರು ಕೂಡ, ಎಷ್ಟೇ ದೇವರು ಇದ್ರೂ ಕೂಡ, ನಮ್ಮ ಒಂದು ಈ ರೋಮಾಪುರದ ಪತ್ರಿಕೆಯಲ್ಲಿ ಹೇಳಿದಂಗೆ ಮಾಂಸಕ್ಕೂ ಆತ್ಮಕ್ಕೂ ಯಾವಾಗಲೂ ಒಂದು ಯುದ್ಧ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಏನಾಗುತ್ತೆ? ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಮಗೆ ಬರುವಂತ ಯೋಚನೆ, ನಮಗೆ ನಮ್ಮ ಜೊತೆ ದೇವರು ಇದ್ದಾರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ನಮ್ಗೆ ಇಷ್ಟೊಂದು ಕಷ್ಟ ಬರ್ತಾ ಇದೆ? ಯಾಕೆ ನಾವು ಇಷ್ಟೊಂದು ಅನುಭವಿಸ್ತಾ ಇದ್ದೀವಿ? ನಾವೇನಾದ್ರು ನಮ್ಮಲ್ಲಿ ನಮ್ಮ ಜೊತೆಲಿ
ಆತ್ಮಕ್ಕೂ ಮಾಂಸಕ್ಕೂ ಇರುವಂತ ಒಂದು ಯುದ್ಧ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ನಾವೇನ್ ಮಾಡ್ತೀವಿ, ಒಂದು ಹ್ಯೂಮನ್ ಮೆಂಟಾಲಿಟಿ ಏನು, ಕಷ್ಟ ಬಂದ್ರೆ ನಾವು ಏನ್ ಮಾಡ್ತೀವಿ, ಎಲ್ಲ ಪಾಸಿಟಿವ್ಸ್ನ ನಾವು ಮರೆತು ಹೋಗುವಂಥದ್ದು. ಎಲ್ಲರೂ ಮಾಡ್ತಾರೆ, ಅದನ್ನ ಕಾಮನ್ ಅದು. ಆ ಕಾರಣಕ್ಕೋಸ್ಕರ ಇಲ್ಲಿ ವಾಕ್ಯ ಏನ್ ಹೇಳುತ್ತೆ, ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ಶಾಂತಿಯಲ್ಲಿ ಇರಿಸಿ ಅಂತ ಹೇಳಿದ್ರೆ, ಇರಿಸಿ ಅಂದ್ರೆ ಆ ಕ್ಷಣಕ್ಕೆ ಅಂತ ಅರ್ಥ, ಆ ಕ್ಷಣಕ್ಕೆ ಶಾಂತಿ ಅಂತ ಅರ್ಥ. ಆದ್ರೆ ವಾಕ್ಯ ಹೇಳುತ್ತೆ, ನಾವು ಯಾವಾಗ ನಮ್ಮ ಭರವಸೆ ನಾವು ಕರ್ತನಲ್ಲಿ ಇಡ್ತೀವೋ, ನಾವು ಯಾವಾಗ ಆತನನ್ನು ನೋಡ್ತೇವೋ, ನಾವೇನಾಗ್ತೀವಿ, ಶಾಂತಿಯಲ್ಲಿ ನಾವು ನೆಲೆಗೊಳ್ತೇವೆ. ಆಮೇಲೆ ನೋಡಿ, ಒಂದು ನೆನಪಿರಲಿ ನಮಗೆ, ಎಕ್ಸ್ಪೆಕ್ಟೇಷನ್ಸ್ ಅಂತ ನಾವು ಹೇಳಬೇಕು ಅಂದ್ರೆ, ಈ ಒಂದು ಲೋಕ ಅನ್ನುವಂಥದ್ದು ನಮ್ಮನ್ನ ಹಿಂಜರಿಸ್ಬಿಡುತ್ತೆ. ಯಾವುದಿದ್ರು ಲೋಕದಲ್ಲಿ ಇರುವಂತ ವಿಷಯಗಳಾಗಲಿ ಅಥವಾ ಲೋಕದಲ್ಲಿ ಇರುವಂತ ಜನರಾಗಲಿ ನಮ್ಮನ್ನ ಏನ್ ಮಾಡುತ್ತೆ, ಹಿಂಜರಿಸ್ಬಿಡುತ್ತೆ. ದ ವರ್ಲ್ಡ್ ವಿಲ್ ಡಿಫೀಟ್ ಅಸ್ ಅಂತ ನಾವು ಹೇಳ್ಬೋದು. ಇದನ್ನು ಹೇಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಮೋಸ ಮಾಡುವಂಥದ್ದು ಇರ್ಬೋದು, ಅಥವಾ ನಾವು ಯಾವುದನ್ನೋ ಒಂದು ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ನಮಗೆ ರೆಕಗ್ನೈಸ್ ಮಾಡ್ತಾರೆ, ನಮಗೆ ಏನೋ ಒಂದು ಸ್ವಲ್ಪ ಜಾಸ್ತಿ ಇನ್ಕ್ರಿಮೆಂಟ್ ಕೊಡುವಂಥದ್ದು ಇರ್ಬೋದು. ಒಂದು ತುಂಬ ಸಣ್ಣ ವಿಷಯ ನಾನು ಹೇಳ್ತಾ ಇರುವಂಥದ್ದು, ಅಥವಾ ಯಾರಿಗೂ ಉಪಕಾರ ಮಾಡಿರ್ತೀವಿ, ನಾವು ಬಾಯಿಗೆ ಹೇಳಿದ್ರು ಮನಸ್ಸಲ್ಲಿ ಇರುತ್ತೆ, ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾರ ಅಂತ ಒಂದು ಆಲೋಚನೆ ನಮ್ಮಲ್ಲಿ ಬಂದೇ ಬರುತ್ತೆ ಅಲ್ವಾ. ಆದರೆ ಈ ವಾಕ್ಯ ಏನು ಹೇಳುತ್ತೆ ಅಂದ್ರೆ, ಈ ಒಂದು ಲೋಕ ನಮ್ಗೆ ಫೇಲ್ ಮಾಡುತ್ತೆ ಪ್ರಿಯರೇ. ಅದಕ್ಕೋಸ್ಕರ ಯೇಸು ಸ್ವಾಮಿ ಅಥವಾ ಬೈಬಲಲ್ಲಿ ಎಲ್ಲೂ ಕೂಡ ಲೋಕದಲ್ಲಿರುವಂತೆ ಎಲ್ಲವೂ ಎಲ್ಲ ಜನರು ನಿನಗೆ ಸಹಾಯಕವಾಗಿರುವಂತೆ ನಾನು ಮಾಡ್ತೇನೆ ಅಂತ ಎಲ್ಲೂ ಹೇಳಿಲ್ಲ. ಆದರೆ 121ನೇ ಕೀರ್ತನೆ 1 ಮತ್ತು 2ನೇ ವಾಕ್ಯದಲ್ಲಿ ಹೇಳುತ್ತೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುವೆನು. ಯಾಕೆ? ಭೂಮಿ ಗಗನ ಮಾಡಿದವನನ್ನು, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದವನನ್ನು ನೋಡುವೆನು. ಯಾಕೆ ಅಂದರೆ ನಮ್ಮ ಕಣ್ಣೋಟ ಎಲ್ಲಿರ್ಬೇಕಂತೆ, ಆತನಲ್ಲಿರ್ಬೇಕಂತೆ. ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ವಾ ಅಲ್ಲಿ ನೋಡ್ಬೇಕು, ಮನುಷ್ಯನು ನೋಡಬಾರದು. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ವಾ ಅವರು ನೋಡಬೇಕು. ಪ್ರತಿಫಲ ಯಾರು ಕೊಡ್ತಾರೆ ಅಂದ್ರೆ ದೇವರು ಕೊಡ್ತಾರೆ. ನಮಗೆ ಪ್ರತಿಫಲ ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ. ಮನುಷ್ಯರಿಂದ ನಾವು ಯಾವುದೇ ಪ್ರತಿಫಲಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬಾರ್ದು. ಅಥವಾ ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಯೋಚನೆ ಕೂಡ ನಮಗೆ ಇರಬಾರ್ದು. ಅನೇಕ ಜನ ಹೇಳ್ತಾರೆ, ನಾನು ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದೆ, ಆದರೆ ನಮಗೆ ಒಳ್ಳೇದಾಗಲಿಲ್ಲ, ಕೆಟ್ಟದಾಯಿತು. ಮೋಸ್ಟ್ಲಿ ನಾವು ಒಳ್ಳೆ ಕೆಲಸ ಮೋಸ್ಟ್ಲಿ ಮಾಡಬೇಕಾಗಿತ್ತೇನೋ ಅನ್ನೋಂಥ ಪ್ರಶ್ನೆಗಳು ಕೂಡ ನಮ್ಮನ್ನ ಕಾಣುವುದುಂಟು. ಕಾಮನ್ ಹ್ಯೂಮನ್ ಥಿಂಕಿಂಗ್, ಎಲ್ಲ ಮನುಷ್ಯರಿಗೂ ಬರುವಂಥ ಒಂದು ಯೋಚನೆ ಇದು. ಆದರೆ ವಾಕ್ಯ ಏನು ಹೇಳುತ್ತೆ, ನಾನು ಕಣ್ಣೆತ್ತಿ ಎಲ್ಲಿ ನೋಡ್ತೀನಿ ಅಂತ ಹೇಳ್ತೀನಿ, ತಾವೀದ ಪರ್ವತಗಳ ಕಡೆಗೆ ನೋಡ್ತೀನಿ. ಯಾಕೆಂದ್ರೆ ಯಾರು ಅದನ್ನೆಲ್ಲ ಸೃಷ್ಟಿ ಮಾಡಿದ್ರು ಆ ದೇವರ ಕಡೆಗೆ ನಾನು ನನ್ನ ಕಣ್ಣನ್ನು ನಾನು ಇಡ್ತೇನೆ. ಯಾಕೆಂದ್ರೆ ಅವ್ರು ಮುಖ್ಯ, ಅವ್ರು ಇದ್ರೆ ಸಾಕು ನಮಗೆ ಅಲ್ವಾ. ಶಾಂತಿ ನಮಗೆ ಯಾವಾಗ ಬರೋದಕ್ಕೆ ಸಾಧ್ಯ ಅಂದ್ರೆ, ನಮಗೆ ನಮ್ಮ ಮನಸ್ಸು ಯಾವಾಗ ಹಾಳಾಗುತ್ತೆ, ಯಾವಾಗ ನಾವು ವಿಚಲಿತರಾಗುತ್ತೇವೆ ಅಂದ್ರೆ, ಯಾವಾಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಫೇಲ್ ಆಗುತ್ತೋ ನಮ್ಗೆ ಅವಾಗ ಏನಾಗುತ್ತೆ, ಮನಸ್ಸು ಕುಗ್ಗಿ ಹೋಗುತ್ತೆ. ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ, ನಮಗೆ ಆ ಅನಾರೋಗ್ಯದ ಒಂದು ಸಮಸ್ಯೆ ನಮ್ಮನ್ನು ಕಾಡಿದಾಗ ಏನಾಗುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ನಾವು ಯಾವಾಗಲೂ ಚೆನ್ನಾಗಿರ್ತೀವಿ. ನಾವು ಬಾಯಿಗೆ ಹೇಳ್ದೇ ಇರಬೇಕು, ಬಟ್ ನಮ್ಮ ಆಸೆ ಇದ್ದೇ ಇರುತ್ತಲ್ವ, ಅದು ನಾವು ಯಾವಾಗಲೂ ಚೆನ್ನಾಗಿರ್ಬೇಕು, ನಮ್ಮ ಮನೆಯಲ್ಲಿ ಇರೋರು ಎಲ್ಲರೂ ಚೆನ್ನಾಗಿರ್ಬೇಕು, ಆರೋಗ್ಯದಿಂದ ಬಾಳ್ಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಆ ಒಂದು ಆಸೆಯಲ್ಲೇ ಇರೋದ್ರಿಂದ ಮನೆಯಲ್ಲಿ ಯಾರಿಗಾರು ಅನಾರೋಗ್ಯದ ಸಮಸ್ಯೆ ಕಾಡುತ್ತೆ, ನಮಗೆ ಸಮಸ್ಯೆ ಬರುತ್ತೆ, ಅಥವಾ ಕುಟುಂಬದಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಉಂಟಾದಾಗ ನಾವೇನೋ ಹೋಗ್ತೀವಿ, ಹೋಗ್ತೀವಿ. ನಮಗೆ ಇರುವಂಥ ಒಂದು ಸಮಾಧಾನ ಏನಾಗುತ್ತೆ, ಇಲ್ಲದಂತೆ ಆಗೋಗುತ್ತೆ. ಯಾವ ಕಾರಣಕ್ಕೋಸ್ಕರ ಅಂದರೆ, ನಮ್ಮ ಕಣ್ಗಳು ಎಲ್ಲಿಗೆ ಹೋಯಿತು, ಭೂಲೋಕದ ವಸ್ತುಗಳ ಕಡೆಗೆ ಹೊರಟೋಯ್ತು. ನಾನು ಮೊನ್ನೆ ಎಲ್ಲೋ ಒಂದು ಕಡೆ ನೋಡಿದ್ದು, ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ. ನಾವು ಇದನ್ನ ಅನೇಕ ಬಾರಿ ಈ ಒಂದು ಪತ್ರಿಕೆಯನ್ನು ನಾವು ಓದಿರ್ತೀವಿ. ಬೈಬಲ್ನಲ್ಲಿ ಇರುವಂಥ ಪ್ರತಿಯೊಂದು ಪುಸ್ತಕಗಳಲ್ಲಿ ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ ಅತ್ಯಂತ ಸಂತೋಷಕರವಾದಂಥ ಪುಸ್ತಕ. ಸಂತೋಷಕ್ಕೆ ಹೆಚ್ಚು ಒತ್ತು ಕೊಡುವಂಥ ಪುಸ್ತಕ ಯಾವುದು ಅಂದರೆ ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ. ನಾವು ಎಷ್ಟೋ ವಾಕ್ಯಗಳನ್ನು ಓದಬಹುದು. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ, ಸಂತೋಷದಿಂದ ಇರಿ, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಅಂತ ವಾಕ್ಯಗಳು ಹೇಳುತ್ತೆ. ಆದರೆ ಇದನ್ನ ಬರೆದಂಥ ಪೌಲ ಸೆರೆಮನೆಯಲ್ಲಿದ್ದ. ಈ ಒಂದು ಪತ್ರಿಕೆಯನ್ನು ಪೌಲ ಬರೆದಾಗ ಎಲ್ಲಿದ್ದ ಅಂದ್ರೆ ಸೆರೆಮನೆಯಲ್ಲಿದ್ದ. ಆತನ ಸೇವೆಯ ಒಂದು ಪೀಕ್ ಸಮಯದಲ್ಲಿ, ಅಂದ್ರೆ ಅದ್ಭುತಗಳು ಆಗುವಂತ ಒಂದು ಸಮಯದಲ್ಲಿ,
ಅಥವಾ ಅನೇಕ ಅತಿಶಯಗಳು ಆಗುವಂಥ ಸಮಯದಲ್ಲಿ, ದೊಡ್ಡ ಒಂದು ಸಭೆಯನ್ನು ಕಟ್ಟುವಾಗ ಅಥವಾ ಸಭೆಗೆ ಜನರನ್ನು ಸೇರಿಸುವಾಗ, ಸುವಾರ್ತೆಯನ್ನು ಸಾರುವಾಗ ಆತ ಬರೆದಂಥ ಪುಸ್ತಕ ಇದಲ್ಲ, ಸೆರೆಮನೆಯಲ್ಲಿದ್ದಾಗ ಬರೆದಂಥ ಪುಸ್ತಕ. ಯಾಕೆ ಇದು ತುಂಬಾ ಮುಖ್ಯ ಅಂದ್ರೆ ನಮ್ಮ ಒಂದು ಅವಸ್ಥೆ ಅಥವಾ ನಮ್ಮ ಒಂದು ಸಂದರ್ಭ ನಮ್ಮ ಸಂತೋಷವನ್ನು ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ಸಿಚುವೇಶನ್ ನಮ್ಮ ಸಂತೋಷವನ್ನು ಯಾವತ್ತೂ ಡಿಸೈಡ್ ಮಾಡೋದಕ್ಕೆ ಹೋಗಬಾರ್ದು. ಇಲ್ಲಿ ಪೌಲ ಆ ಥರ ಯೋಚನೆ ಮಾಡಿದ್ದಿದ್ರೆ ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ ಸಿಗ್ತಾನೆ ಇರಲಿಲ್ಲ. ಆದ್ರೆ ಆತ ಏನ್ ಮಾಡಿದೆ, ಯಾವಾಗಲೂ ನಾವು ಓದೋಣ. ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ಒಮ್ಮೆ ಓದೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೇರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಆಮೇಲೆ ಇದೇನು ಹೇಳುತ್ತೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಒಂದ್ಸಲ ಮಾತ್ರ ಹೇಳಿದ, 2ನೇ ಸಲ ಹೇಳಿದ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೆ. ಯಾರೋ ಜೋಕ್ ಮಾಡಿ ಹೇಳಿದ್ರು, ಯಾಕೆ 2 ಸಲ ಹೇಳಿದ್ದಾರೆ ಅಂದ್ರೆ ಒಂದ್ಸಲ ಹೇಳಿದ್ರೆ ಯಾರು ಕೇಳಿಸ್ಕೊಳ್ಳಲ್ಲ, ಅದಕ್ಕೆ 2 ಸಲ ಮತ್ತೆ ರಿಪೀಟ್ ಮಾಡಿ ಹೇಳಿದ್ರು ಅಂತ ಒಂದು ಕಡೆ ಕೇಳಿದ್ದೆ. ಯಾಕೆಂದ್ರೆ ಈ ಕಾರಣಕ್ಕೋಸ್ಕರ ಯಾವಾಗಲೂ ಏನಾಗಿರ್ಬೇಕಂದ್ರೆ ಕರ್ತನಲ್ಲಿ ಸಂತೋಷಿಸಿರಿ. ನೋಡಿ ವಾಕ್ಯ ಹೇಳುತ್ತೆ ಯಾವಾಗಲೂ ಸಂತೋಷವಾಗಿರಿ ಅಂತ ಹೇಳಿಲ್ಲ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಯಾಕೆ ಅಂದ್ರೆ ನಾವು ನಮ್ಮ ಒಂದು ಸಮಸ್ಯೆಯನ್ನು ನೋಡಿದಾಗ, ಜನರನ್ನು ನೋಡಿದಾಗ, ಸಂದರ್ಭಗಳನ್ನು ನೋಡಿದಾಗ, ಅನಾರೋಗ್ಯದ ವ್ಯವಸ್ಥೆಯನ್ನು ನಾವು ನೋಡಿದಾಗ ಸಂತೋಷ ಪಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೇಳಿದಂಗೆ ದಿಸ್ ವರ್ಲ್ಡ್ ವಿಲ್ ಫೇಲ್ ಅಸ್. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಈ ವರ್ಲ್ಡ್ ಯಾವತ್ತಿದ್ರು, ಈ ಒಂದು ಲೋಕ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಏನ್ ಮಾಡುತ್ತೆ, ಯಾವಾಗಲೂ ಕುಗ್ಸುತ್ತೆ. ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಯಾವುದೇ ಕಾರಣಕ್ಕೂ ಫೇಲ್ ಮಾಡಕ್ ಆಗದೆ ಇರುವಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ನಮ್ಮ ದೇವರು ಮಾತ್ರ. ಆಮೇಲೆ ಅವ್ರು ಯಾವತ್ತೂ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಂಬ್ತಿರಲ್ವ ಅದನ್ನ? ಯೇಸು ಸ್ವಾಮಿ ಯಾವತ್ತೂ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಂತೋಷ ಯಾರ ಮೇಲೆ ಇರ್ಬೇಕಂತೆ? ಕರ್ತನಲ್ಲಿ ಇರ್ಬೇಕಂತೆ. ಕಷ್ಟ ಆಗ್ತಿದ್ಯಾ, ಆತನು ಒಳ್ಳೆಯವರು. ಆಮೇಲೆ ಅನಾರೋಗ್ಯದ ಸಮಸ್ಯೆ ಇಲ್ಲ, ಆತನು ವಾಸಿ ಮಾಡುತ್ತಾನೆ. ಆಮೇಲೆ ಮನೆಯಲ್ಲಿ ಕೋಲಾಹಲಗಳಿದವ, ಆತನು ಸರಿ ಮಾಡುತ್ತಾನೆ. ಯಾಕೆ? ಆತನು ಶಾಂತಿಯ ದೇವರು. ಆಮೇಲೆ ಯಾವಾಗ ನಾವು ಆತನನ್ನು ನೋಡ್ತೇವೋ, ಜನರು ನಮ್ಮ ನಾವು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯಗಳನ್ನು ನೆನಪಿಸ್ಕೊಳ್ಳಿಲ್ವಾ, ಪರವಾಗಿಲ್ಲ, ನಮ್ಮ ಪ್ರತಿಫಲ ಬರುವುದು ಆತನಿಂದ. ನಾವು ಯಾವಾಗ ಎಲ್ಲ ವಿಚಾರದಲ್ಲೂ ಅವರನ್ನು ನೋಡ್ತೇವಲ್ಲ, ನಮ್ಮ ಜೀವನದಲ್ಲಿ ಸಮಾಧಾನ ಅನ್ನುವಂಥದ್ದು ತುಂಬಿಕೊಳ್ಳುತ್ತದೆ. ಆಮೇಲೆ ಆದ್ರೆ ನಾವು ಹೆಂಗೆ ನೋಡ್ತೀವಿ ಅನ್ನುವಂಥದ್ದು ಭಾರಿ ಮುಖ್ಯ. ನಾವು ಹೆಂಗೆ ನೋಡ್ತೀವಿ ಅನ್ನುವಂಥದ್ದು ಭಾರಿ ಮುಖ್ಯ. ನಾವು ಯಾವಾಗ ನಮಗೆ ಬರಬೇಕಾಗಿರುವಂಥ ಬಹುಮಾನವನ್ನು ನಾವು ಲೋಕದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಲ್ಲ, ಅಲ್ಲಿಯ ತನಕ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಅನಾರೋಗ್ಯದ ಸಮಸ್ಯೆಗಳು ಬಂದೇ ಬರುತ್ತೆ. ಆದರೆ ನಾವು ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಈಗ ಅನಾರೋಗ್ಯದ ಸಮಸ್ಯೆ ಇದೆ, ಸೈತಾನ ಒಂದು ಕಟ್ಟುಪಾಡುಗಳಿದ್ದಾವೆ, ಗೊತ್ತಲ್ವಾ? ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಕ್ರೈಸ್ತ ಕುಟುಂಬಗಳಲ್ಲಿ ಸೈತಾನನ ಒಂದು ಬಂಧನಗಳಿದ್ದಾವೆ. ಕುಟುಂಬದಲ್ಲಿ ಯಾವಾಗಲೂ ಒಂದು ಸಮಸ್ಯೆ ಹೇಳ್ತಾನೆ ಇರುತ್ತೆ, ಯಾವಾಗಲೂ ಒಂದು ಹಿಂಸೆ, ಯಾವಾಗಲೂ ಒಂದು ಸೈತಾನನ ಒಂದು ಶೋಧನೆಗಳು, ಪಾಪದ ಒಂದು ಶೋಧನೆಗಳಾಗಿರಲಿ ಅಥವಾ ದುರಾತ್ಮನ ಕ್ರಿಯೆಗಳಾಗಿರಲಿ ಎಲ್ಲಿ ಹೆಚ್ಚಾಗಿರುತ್ತೆ ಅಂದರೆ ವಿಶ್ವಾಸಿಗಳ ಮನೆಯಲ್ಲಿ ಹೆಚ್ಚಾಗಿರುತ್ತೆ. ಸಮಸ್ಯೆಗಳು ಎಲ್ಲಿ ಜಾಸ್ತಿ ಇರುತ್ತೆ, ನಾವು ಎಷ್ಟೋ ಸಲ ನಾವು ಫಾರ್ ಎಕ್ಸಾಂಪಲ್ ಲೋಕದವ್ರನ್ನ ನೋಡಿದಾಗ ಇವ್ರು ಎಷ್ಟು ಹಾಯಾಗಿದ್ದಾರಲ್ಲ ಅಂತ ನಮಗೆ ಪ್ರಶ್ನೆ ಬಂದಿರೋದು ಕೂಡ ಉಂಟು ಅಲ್ವಾ? ಇವ್ರು ತುಂಬಾ ಸಂತೋಷವಾಗಿದ್ದಾರೆ, ಇವ್ರ ಫ್ಯಾಮಿಲಿ ತುಂಬಾ ಸಂತೋಷವಾಗಿದೆ, ಇವರಿಗೆಲ್ಲ ಚೆನ್ನಾಗಿದೆ, ನಮಗೆ ಮಾತ್ರ ಯಾಕೆ ಇಷ್ಟೊಂದು ಸಮಸ್ಯೆ? ವಿಶ್ವಾಸಿಗಳ ಮನೆಯಲ್ಲಿ ಸೈತಾನನ ಶೋಧನೆಗಳು ಜಾಸ್ತಿ. ಗರ್ಜಿಸುವ ಸಿಂಹದ ಹಾಗೆ ಆತ ಏನ್ ಮಾಡ್ತಾನೆ ಅಂತ, ಯಾರನ್ನ ನುಂಗಲಿ ಅಂತ ಕಾಯ್ತಾ ಇರ್ತಾನೆ ಅಂತೆ. ಅವನು ಯಾರು ಕಾಯ್ತಿರ್ತಾನೆ ಅಂದ್ರೆ, ಯಾರು ಅವರು ನಂಬ್ತಾರಲ್ಲ ಅವ್ರಿಗೋಸ್ಕರ ಕಾಯ್ತಿರ್ತಾನೆ ಅವನು. ಎಲ್ಲೂ ಸೈತಾನ ಯಾರು ಯೇಸು ಸ್ವಾಮಿ ನಂಬೋರು ಅವ್ರ ಹತ್ರ ಜಾಸ್ತಿ ಹೋಗಲ್ಲ. ಯಾಕೆಂದ್ರೆ ಅವನಾಗ್ಲೇ ಸಾಯಿತು, ಅವನ ಕೆಲಸನ ಅವ್ರ ಮೇಲೆ ಆಗ್ಲೇ ಸಾಧಿಸ್ಕೊಂಡು ಆಯಿತು, ಅವ್ರಿಗೂ ಯೇಸು ಸ್ವಾಮಿಗೆ ಸಂಬಂಧ ಇಲ್ಲ, ಅದನ್ನ ಮಾಡಾಯಿತು. ಆದರೆ ಸೈತಾನ ಎಲ್ಲಿ ಬರ್ತಾನೆ ಅಂತೆ, ವಿಶ್ವಾಸಿಗಳಿಗೆ ಜಾಸ್ತಿ ಶೋಧನೆ ಅಲ್ವಾ? ನಮ್ಮ ಕುಟುಂಬದಲ್ಲೇ ಸಮಸ್ಯೆ, ನಮಗೆ ಅನಾರೋಗ್ಯದ ಸಮಸ್ಯೆ ಜಾಸ್ತಿ, ನಮ್ಮ ಮಕ್ಕಳಲ್ಲಿ ಅಥವಾ ನಮ್ಮ ಸಂಬಂಧಿಗಳಲ್ಲಿ ಸಮಸ್ಯೆಗಳು ಜಾಸ್ತಿ, ನಮ್ಮ ಸ್ನೇಹಿತರಿಂದ ಸಮಸ್ಯೆಗಳು ಜಾಸ್ತಿ, ಅಥವಾ ಫೈನಾನ್ಷಿಯಲಿ ನಮಗೆ ಸಮಸ್ಯೆಗಳು ಜಾಸ್ತಿ. ಯಾಕೆಂದ್ರೆ ಸೈತಾನನ ಶೋಧನೆ ಏನ್ ಮಾಡ್ತಾನಂತೆ, ತಗೊಂಡು ನಮಗೆ ಕೊಡ್ತಾ ಇರ್ತಾನೆ. ಆದರೆ ನಮ್ಮ ಸಂತೋಷ, ನಮ್ಮ ಸಮಾಧಾನ ಎಲ್ಲಿಂದ ಬರುತ್ತೆ
ಬರೋದಕ್ಕೆ ಸಾಧ್ಯ? ಕರ್ತನಿಂದ. ಆಮೇಲೆ ಏನೇ ಸಮಸ್ಯೆ ಬಂದರು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಒಮ್ಮೆ ಓದೋಣ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯ. ನೋಡಿ, ಹಾವುಗಳನ್ನು ಚೇಳುಗಳನ್ನು ಬೈಲಿಯ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೇ ನಿಮಗೆ ಕೇಡು ಮಾಡುವುದೇ ಇಲ್ಲ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯೋದಕ್ಕೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಈ ಅಧಿಕಾರ ಯಾರಲ್ಲಿತ್ತು? ಮೊದಲು ದೇವರಲ್ಲಿತ್ತು. ಅವ್ರು ಯಾರಿಗೆ ಕೊಟ್ರಂತೆ? ನಮಗೆ ಕೊಟ್ರಂತೆ. ಅಂದ್ರೆ ಇವಾಗ ಸ್ವಿಚ್ ಯಾರ ಕೈಲಿದೆ? ನಮ್ಮ ಕೈಲಿದೆ, ದೇವರ ಕೈಲಿದೆ. ಸ್ವಿಚ್ ಯಾರ ಕೈಲಿದೆ? ಈ ವಾಕ್ಯ ಏನ್ ಹೇಳುತ್ತೆ? ಯಾರಿಗೆ ಅಧಿಕಾರ ಕೊಟ್ಟಿದ್ದೇನೆ ಅಂತ ಹೇಳಿದ್ರು? ನಮಗೆ ಅವ್ರು ಕೊಟ್ಟಾಯ್ತು, ಸ್ವಿಚ್ ನಿನಗೆ ಅಂತ ಕೊಟ್ಟಾಯ್ತು. ಈಗ ನಾವು ಅದನ್ನ ಹೇಗೆ ಉಪಯೋಗಿಸ್ತೀವಿ? ನಾವು ಉಪಯೋಗಿಸ್ತೀವ ಅಥವಾ ಸುಮ್ಮನೆ ಬಿಟ್ಬಿಡ್ತೀವ? ಯೇಸು ನಮಗೆ ಕೊಟ್ಟಾಯ್ತು, ಅಧಿಕಾರವನ್ನ ಯಾರು ಕೊಟ್ಟಾಯ್ತು? ಈ ವಾಕ್ಯದ ಮೂಲಕ ನಮಗೆ ಕೊಟ್ಟಾಯ್ತು. ನಾವು ಯಾವಾಗ ಈ ವಾಕ್ಯಗಳನ್ನ ಹೇಳ್ತಾ ಪ್ರಾರ್ಥನೆ ಮಾಡ್ತೀವೋ, ಯಾವಾಗ ಈ ವಾಕ್ಯಗಳು ನಮ್ಮ ನಾಲಿಗೆಯಲ್ಲಿ ಇರುತ್ತೋ, ನಾವು ಕೇಳಿದ್ರೆ ಯಾವ ವಾಕ್ಯಗಳನ್ನ ಧ್ಯಾನಿಸ್ತಾನೇ ಇರ್ತೀವಲ್ಲ, ಅವಾಗ ಏನಾಗುತ್ತೆ ನಮ್ಮ ಜೀವನದಲ್ಲಿ? ಎಂಥ ಸಮಸ್ಯೆಗಳು ಬಂದು ವೈರ್ಯ ಒಂದು ಸಮಸ್ತ ಬಲದ ಮೇಲೆ, ಹಾವುಗಳ ಮೇಲೆ, ಚೇಳುಗಳ ಮೇಲೆ. ಹಾವು ಚೇಳು ಅಂದರೆ ಫಿಸಿಕಲ್ ನ್ಯಾಚುರಲ್ ಹಾವು ಚೇಳು. ಅನೇಕ ಜನ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಎಲ್ಲ ಒಂದು ಕಡೆ ನಾನು ಒಂದು ವಿಡಿಯೋ ನೋಡಿದ್ದೆ. ಯಾರೋ ಅಮೆರಿಕದಲ್ಲಿರೋ ಒಬ್ಬ ಪಾಸ್ಟರು ಈ ವಾಕ್ಯವನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಹಾವನ್ನು ಕಚ್ಚಿದ್ರೆ ಏನೂ ಆಗಲ್ಲ ಅಂದ್ಕೊಂಡು ಹಾವನ್ನ ಚರ್ಚೆಗೆ ತೊಗೊಂಡ್ಬಂದು ಅದ್ರ ಕೈ ಕಚ್ಚಿಸ್ಕೊಂಡ್ಬಿಡ್ತಾರೆ ಕತ್ತಿಗೆ. 20 ಮಿನಿಟ್ಸ್ ಸತ್ತೋಗ್ಬಿಟ್ರು. ಯಾಕಂದ್ರೆ ಯೇಸು ಸ್ವಾಮಿ ಅದನ್ನೆಲ್ಲೂ ಹೇಳಿಲ್ಲ ಇಲ್ಲಿ. ಹಾವು ಚೇಳು ಅಂದ್ರೆ ಫಿಸಿಕಲ್ ಹಾವು ಚೇಳು ಅಲ್ಲ. ಹಾವು ಚೇಳು ಅಂದ್ರೆ ಸೈತಾನನ ಬಂಧನಗಳು, ಶೋಧನೆಗಳು. ಇದು ಹಾವು ಚೇಳು ಅಂದ್ರೆ. ಸರ್ಪದ ರೂಪದಲ್ಲಿ ಯಾರು ಬಂದಿದ್ದು? ಸೈತಾನ ಬಂದಿದ್ದು. ಚೇಳು ಅಂದ್ರೆ ಏನು? ಶಾಪಗಳು, ಕಷ್ಟಗಳು. ಇದನ್ನ ಹೀಬ್ರೂ ಆ ಒಂದು ಕಲ್ಚರ್ನಲ್ಲಿ ಅದಕ್ಕೆ ಚೇಳಿಗೆ ಹೋಲಿಸ್ತಾ ಇದ್ರು ಆಗಿನ ಕಾಲದಲ್ಲಿ. ಆ ಕಾರಣಕ್ಕೋಸ್ಕರ ಹಾವುಗಳು, ಚೇಳುಗಳು ಅಂದ್ರೆ ಈ ಎಲ್ಲ ವೈರ್ಯ ಸಮಸ್ತ ಬಲದ ಮೇಲೆ ನಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರಂತೆ? ದೇವರು ಕೊಟ್ಟಿದ್ದಾರೆ. ಯಾವುದರ ಮೂಲಕ? ಈ ವಾಕ್ಯದ ಮೂಲಕ. ನಾವು ಯಾವಾಗ ಈ ವಾಕ್ಯವನ್ನು ಓದ್ತೇವೋ ನಮ್ಮ ಭರವಸೆ ಯಾವುದ್ರ ಮೇಲೆ ಇರಬೇಕು? ಈ ವಾಕ್ಯ. ಯಾಕೆಂದ್ರೆ ಭೂಮಿ ಆಕಾಶವು ಅಳಿದು ಹೋದರೂ ನನ್ನ ಮಾತುಗಳು ಎಂದು ಅಳಿಯದು ಅಂತ ಯೇಸು ಸ್ವಾಮಿ ಹೇಳಾಗಿದೆ. ಅಂದ್ರೆ ಇಲ್ಲಿ ಇರುವಂತ ಪ್ರತಿಯೊಂದು ಮಾತಿಗೂ ಜೀವವಿದೆ. ಆಮೇಲೆ ಬೇರೆ ಎಲ್ಲ ಒಂದು ನಂಬಿಕೆಗಳಲ್ಲಿ ಅವರು ಓದುವಂತ ಒಂದು ಧರ್ಮ ಗ್ರಂಥ ಅಂತ ಏನ್ ಹೇಳ್ತಾರೆ, ಅವರದನ್ನ ನಮ್ಮ ದೇವರಿಗೆ ಹೇಳಿರುವಂತ ಒಂದು ಧರ್ಮ ಗ್ರಂಥ ಅಂತ ಹೇಳ್ತಾರೆ. ಅವ್ರ ಬಾಯಿಂದ ಬಂದಿರುವಂತ ಧರ್ಮ ಗ್ರಂಥ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಸತ್ಯವೇದ ಮಾತ್ರ ಇದಕ್ಕಿರೋ ಅರ್ಥ ಏನು ಗೊತ್ತಾ? ಇದನ್ನ ದೇವರು ಹೇಳಿರುವಂಥದ್ದು ಮಾತ್ರ ಅಲ್ಲ, ಇದೇ ಸ್ವತಃ ದೇವರು. ಆಮೇಲೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ ಏನ್ ಹೇಳುತ್ತೆ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ನರವತಾರವನ್ನು ಭೂಮಿ ಮೇಲೆ ಎತ್ಕೊಂಡ್ಬಂದು. ಅಂದ್ರೆ ಯೇಸು ಸ್ವಾಮಿ ಇವತ್ತು ಎಲ್ಲಿದ್ದಾರೆ ಅಂದರೆ ಈ ವಾಕ್ಯವಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಆಮೇಲೆ ನಾವು ಅದನ್ನೇ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಯೇಸು ಸ್ವಾಮಿನ ನಾವು ಯಾವಾಗಲೂ ನೋಡ್ತೇವ, ಅವ್ರಿಗೆ ನಾವು ಜಾಸ್ತಿ ಗೌರವವನ್ನು ಕೊಡ್ತೇವ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಆ ಕಾರಣಕ್ಕೋಸ್ಕರ ನಮ್ಗೊಂದು ಅಧಿಕಾರವನ್ನು ಕೊಟ್ಟರು ನಾವು ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ. ಈಗ ಈ ಸಮಾಧಾನ ಅನ್ನುವಂಥದ್ದು ನಮಗೆ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ದೇವರಿಂದ ಮಾತ್ರನೇ ಬರೋದಕ್ಕೆ ಸಾಧ್ಯ. ನಾವಾಗ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬರೋದಕ್ಕೆ ಸಾಧ್ಯನಾ? ಎಷ್ಟೊಂದು ಸಲ ನಾವು ನೋಡಿರ್ತೀವಿ. ಫಾರ್ ಎಕ್ಸಾಂಪಲ್, ಸಮಾಧಾನವಾಗಿರ್ತಾರೆ, ಅವ್ರಿಗೆ ಏನಾದ್ರೂ ಕೆಟ್ಟದ್ದು ಮಾಡ್ತೀವಿ ಅಂದ್ಕೊಳ್ಳಿ, ಅದು ನೀವಲ್ಲ ಕೆಟ್ಟದ್ದು ಆಯ್ತು ಅಂದ್ಕೊಳ್ಳಿ, ಅವ್ರೇನ್ ಮಾಡ್ತಾರೆ? ಸಮಾಧಾನ ನಕ್ಕೊಂಡಿರ್ತಾರೆ. ಒಳಗೆ ಹೃದಯದಲ್ಲಿ ಕುದಿತಾ ಇರುತ್ತೆ ಕೋಪ. ನೋಡಿದ್ದೀರಾ? ಅಂದ್ರೆ ಅದು ಹೊರಗಡೆ ಇರುವಂತ ಸಮಾಧಾನ, ಅಂತರಂಗದಲ್ಲಿ ಸಮಾಧಾನವಿಲ್ಲ. ಹೊರಗಡೆ ಸ್ಮೈಲಿಂಗ್ ಫೇಸ್, ನಕ್ಕೊಂಡಿರ್ತಾರೆ, ಒಳಗಡೆ ಕಷ್ಟ, ನೋವಿರುತ್ತೆ, ಆ ನೋವಲ್ಲಿರ್ತಾರೆ. ಹೊರಗಡೆ ಸ್ಮೈಲ್ ಮಾಡ್ತಾ ಇರ್ತಾರೆ, ಆದ್ರೆ ಒಳಗಡೆ ಅಳ್ತಾ ಇರ್ತಾರೆ, ತೋರಿಸ್ಕೊಳ್ಳಲ್ಲ. ಯಾಕೆಂದ್ರೆ ಒಳಗೆ ಸಮಾಧಾನ ಇಲ್ಲ. ನನ್ನ ಕೆಲಸಕ್ಕೆ ಸೇರಿದಾಗ ಸುಮಾರು 6-7 years ಬ್ಯಾಕ್ ನಡೆದಂತ ಒಂದು ಘಟನೆ ಇದು. ಎಂಪ್ಲಾಯೀಸ್ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಅವ್ರು ತುಂಬ ಸ್ಟ್ರೆಸ್
ಆಗ್ತಾರೆ. 20 ಆಲ್ಮೋಸ್ಟ್ 10 hours ಕಂಪ್ಯೂಟರ್ ಮುಂದೆ ಕೂತು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ವಯಸ್ಸಾಗಿರುವಂಥ ವ್ಯಕ್ತಿ 70 years, ಅವರು ಕೂಡ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿ ಈಗ ಅವ್ರ ಕೆಲಸ ಏನು ಅಂದರೆ ಎಲ್ಲ ಕಂಪನಿಗಳಿಗೆ ಹೋಗಿ ಅಥವಾ ಎಲ್ಲಾದರೂ ಅವ್ರನ್ನ ಇನ್ವೈಟ್ ಮಾಡಿದರೆ ಅಲ್ಲಿ ಹೋಗಿ ಎಂಪ್ಲಾಯೀಸ್ಗೆ ಹೇಗೆ ಸಮಾಧಾನವಾಗಿರುವುದನ್ನ ಹೇಳ್ಕೊಡ್ತಾರೆ. ಸ್ಟ್ರೆಸ್ನ ಹೇಗೆ ನಾವು ಅದರಿಂದ ದೂರವಾಗೋದು, ನಾವು ಹೇಗೆ ಶಾಂತಿಯಿಂದ ಇರಬಹುದು ಅನ್ನುವಂಥದ್ದನ್ನ ನಮಗೆ ಥೆರಪಿ ಥರ ಹೇಳ್ಕೊಡುವಂಥ ಒಬ್ಬ ವ್ಯಕ್ತಿಯವರು. ಅವರ ಒಂದು ಪ್ರಾಕ್ಟೀಸಸ್, ಮೆಡಿಟೇಷನ್ ಮಾಡುವಂಥದ್ದು, ಅದು ಇದು ಈ ಥರ ಅವ್ರ ಕೆಲಸನೇ ಇದು. ಸೊ ಇವರನ್ನ ನಮ್ಮ ಒಂದು ಆಫೀಸ್ಗೆ ಆ ಒಂದು ಟೈಮಲ್ಲಿ ಇನ್ವೈಟ್ ಮಾಡಿದ್ರು. ನೀವು ಬಂದು ನಮ್ಮ ಎಂಪ್ಲಾಯೀಸ್ ಸ್ವಲ್ಪ ಇದಕ್ಕೆ ಸಹಾಯ ಮಾಡಿ, ಸ್ವಲ್ಪ ಸ್ಟ್ರೆಸ್ಸಿಂದ ರಿಲೀಫ್ ಆಗೋದಕ್ಕೆ ಒಂದು ಸೆಷನ್ ತಗೋಣ, ಒಂದು ಕಾನ್ಫರೆನ್ಸ್ ಥರ ಮಾಡೋಣ ಅಂತ ಒಂದು ಡಿಸಿಷನ್ ಆಯಿತು. ಆ ವ್ಯಕ್ತಿ ಬಂದರು ಆವತ್ತಿನ ದಿವಸ. ಆ ಒಂದು ನಿರ್ದಿಷ್ಟವಾದ ದಿನದಂತೂ ಅವ್ರು ಬಂದರು. ಎಂಪ್ಲಾಯೀಸ್ನೆಲ್ಲ ನಾವೇನು ಮಾಡಿದ್ವಿ, ಕೂಡಿಸಿದ್ವಿ, ಅವರು ಕೂತ್ಕೊಂಡಿದ್ರು. ಆದರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ID ಕಾರ್ಡ್ ಇಲ್ಲದೆ ಯಾರು ಒಳಗೆ ಸೇರಿಸಲ್ಲ. ಈ ವ್ಯಕ್ತಿ ಬೇರೆ ವ್ಯಕ್ತಿ, ಇವ್ರ ಕಂಪನಿಯಿಂದ ನಾವು ಇವ್ರನ್ನ ಇನ್ವೈಟ್ ಮಾಡಿರೋದು, ಆದರೆ ಇವರು ನಮ್ಮ ಕಂಪನಿಯವರಲ್ಲ, ಬೇರೆ ಕಂಪನಿಯವರು. ಸೊ ಇವ್ರಿಗೆ ID ಕಾರ್ಡ್ ಇಲ್ಲದೆ ಒಳಗೆ ಸೇರಿಸದೇ ಇರೋ ಕಾರಣಕ್ಕೋಸ್ಕರ ಇವ್ರನ್ನ ಆ ರಿಸೆಪ್ಷನಲ್ಲಿ ವೇಟ್ ಮಾಡಿಸ್ತಾ ಇದ್ರು. ಅವ್ರು ಫೋನ್ ಮಾಡಿದ್ರು, ನಮ್ಮ ಮ್ಯಾನೇಜರ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಇಲ್ಲಿ ವೇಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮ್ಯಾನೇಜರು ಆ ರಿಸೆಪ್ಷನಿಸ್ಟ್ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ಎಂಪ್ಲಾಯೀಸ್ ಯಾರಾದರೂ ಬಂದು ಸೈನ್ ಮಾಡಿದರೆ ಅವರು ಒಳಗೆ ಬರ್ಬೋದು, ಬಿಕಾಸ್ ಸೆಕ್ಯೂರಿಟಿ ಇರುತ್ತೆ, ಇಲ್ಲಾಂದರೆ ನಾವು ಹಂಗಲ್ಲ ಯಾರ್ಯಾರನ್ನೂ ಒಳಗೆ ಕಳ್ಸೋದಕ್ಕೆ ಆಗಲ್ಲ ಅಂತ ಹೇಳಿದರು. ಸರಿ, ಅವರು ನಮ್ಮ ಮ್ಯಾನೇಜರ್ ಅವ್ರ ಜೊತೆ ನಾನೇ ಇದ್ದೆ ಆ ಟೈಮಲ್ಲಿ. ಆ ಕಾರಣಕ್ಕೋಸ್ಕರ ಅವ್ರು ನನಗೆ ಹೇಳಿದ್ರು, ಹೋಗ್ಬಿಟ್ಟು ಸೈನ್ ಮಾಡಿಬಿಟ್ಟು ನಾನು ಒಳಗೆ ಕರ್ಕೊಂಡು ಬಾ ಅಂತ. ನಾನು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು, ಅಂದರೆ ಅವ್ರು ಫೋನ್ ಮಾಡಿ ನನಗೆ ಹೇಳಿ ನಾನು ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಒಂದು 20 minutes ಆಗೋಗ್ಬಿಟ್ಟಿತ್ತು, 20 ನಿಮಿಷ ಆಗೋಗಿತ್ತು. ನಾನು ಹೋಗಿದ ತಕ್ಷಣ ಆ ವ್ಯಕ್ತಿ ನನ್ನ ಮೇಲೆ ತುಂಬ ಒಂದು ಕೋಪದಲ್ಲಿ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಬಂದು 20 ನಿಮಿಷ ಆಯಿತು, ವೇಟ್ ಮಾಡಿ ಮಾಡಿ ಸುಸ್ತಾಗೋಗಿದೆ, ನಿಮಗೇನು ಒಂದು ಟೈಮ್ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತೆಲ್ಲ ತುಂಬ ಬೈದರು. ಸರಿ ಆಯಿತು, ತಪ್ಪಾಯಿತು ಅಂದ್ಕೊಂಡು ಒಳಗೆ ಕರ್ಕೊಂಡು ಬಂದ್ವಿ. ಬಂದು ಅವ್ರಿಗೆ ಸ್ಟಾರ್ಟ್ ಮಾಡಿದಂಥ ಮಾತು ಏನಂದರೆ, ಯಾವಾಗಲೂ ನಾವು ಏನಾಗಿರಬೇಕು, ಸಮಾಧಾನವಾಗಿರಬೇಕು. ಎಷ್ಟೇ ಸಮಸ್ಯೆ ಆದರೂ ಕೂಡ ಸ್ಟ್ರೆಸ್ ತೊಗೋಬಾರ್ದು, ನಮ್ಮ ಮೈಂಡ್ ಸ್ಟ್ರೆಸ್ ತೊಗೋಬಾರ್ದು, ಸಮಾಧಾನವಾಗಿ ಸೈಲೆಂಟ್ ಹ್ಯಾಂಡಲ್ ಮಾಡಬೇಕು ಅಂತ. ಅವ್ರ ಪಕ್ಕದಲ್ಲಿ ನಾನೇ ಈಗ ಅಲ್ಲಿ ಇದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಈ ಒಂದು 5 minutes ಬ್ಯಾಕ್ ಈ ವ್ಯಕ್ತಿ ಒಂದು ರಿಯಾಕ್ಷನ್ ಬೇರೆ ಇತ್ತಲ್ಲ, ಅಂದರೆ ಇವರು ಸ್ಟ್ರೆಸ್ ರಿಲೀಫ್ನ ಬರೀ ಒಂದು ಥೆರಪಿ, ಒಂದು ಪ್ರಾಕ್ಟೀಸ್ ಥರ ಮಾಡ್ತಾ ಇದ್ದಾರೆ. ಇದನ್ನು ಯಾಕೆ ಹೇಳಕ್ಕೆ ಬರ್ತಾ ಇದ್ದೀನಿ ಈ ಒಂದು ಎಕ್ಸಾಂಪಲ್ ಅಂದರೆ, ಒಳಗಡೆಯಿಂದ ಬಂದಿರುವಂಥ ಒಂದು ಸಮಾಧಾನ ಅಲ್ಲ, ಅದು ಪ್ರಾಕ್ಟೀಸಿಂದ ಬಂದಿರುವಂಥ ಸಮಾಧಾನ. ಒಳಗಡೆ ಕೋಪ, ಒಳಗಡೆ ನೋವು, ಒಳಗಡೆ ದುಃಖ, ಒಳಗಡೆ ನಾವು ಕುಗ್ಗೋಗಿರ್ತೇವೆ, ಹೊರಗಡೆ ಸಮಾಧಾನವಾಗಿ ಇರೋ ಥರ ನಟಿಸ್ತೇವೆ, ಆದರೆ ಒಳಗಡೆ ಅಂತರಂಗದಲ್ಲಿ ಸಮಾಧಾನವಿಲ್ಲ. ಆ ಕಾರಣಕ್ಕೋಸ್ಕರ ದೇವರು ಹೇಳಿದ್ದು, ಆ ಕಾರಣಕ್ಕೋಸ್ಕರ ನಾವು ಓದಿರೋದು ವಾಕ್ಯ ಹೇಳುತ್ತೆ, ಸಮಾಧಾನದಲ್ಲಿ ನಾವು ಏನಾಗಿರ್ತೀವಂತೆ, ನೆಲೆಗೊಳ್ತೇವೆ. ಯಾವ ನಮ್ಮ ಭರವಸೆ ಕರ್ತನಲ್ಲಿದ್ದಾಗ ನೆಲೆಗೊಳ್ತೇವೆ. ತೋರಿಸ್ಕೊಳ್ಳೋದು, ನಾವು ತೋರ್ಪಡಿಕೆಯಾದ ಸಮಾಧಾನ ಅಲ್ಲ, ಅದು ಅಂತರಂಗದ ಸಮಾಧಾನ ಅದು. ಆಮೇಲೆ ಹೇಗೆ ಸಾಧ್ಯ? ಈಗ ನಾವು ಸಮಾಧಾನವಾಗಿರುವುದರ ಬಗ್ಗೆ ನಾವು ಯೋಚನೆ ಮಾಡಿದ್ವಿ, ಹೇಗೆ ಸಾಧ್ಯ? 119ನೇ ಕೀರ್ತನೆ 116ನೇ ವಾಕ್ಯವನ್ನು ನಾವು ಓದೋಣ. 119ನೇ ಕೀರ್ತನೆ 165ನೇ ವಾಕ್ಯ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂತವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಆಮೆನ್. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ. ಸೊ ಈಗ ನಾವು ಸಮಾಧಾನವಾಗಿರೋದಕ್ಕೆ ಏನು ಮಾಡಬೇಕಂತೆ? ಧರ್ಮಶಾಸ್ತ್ರವನ್ನು ಪ್ರೀತಿಸಬೇಕು. ಒಮ್ಮೆ ನಾವು ಯೋಚನೆ ಮಾಡೋಣ, ಎಷ್ಟು ಬಾರಿ ನಾವು ವಾಕ್ಯವನ್ನು ಒಂದು ಕಂಪಲ್ಷನ್ಗೋಸ್ಕರ ಓದಿರ್ತೀವಿ. ಓದಬೇಕು, ಪ್ರತಿದಿನ ನಾವು ವಾಕ್ಯವನ್ನು ಓದಬೇಕು, ಅದಕ್ಕೋಸ್ಕರ ಓದಬೇಕು ಅಂತ ನಾವು ಓದಿರ್ತೀವಿ. ಎಷ್ಟು ಬಾರಿ ನಾವು ವಾಕ್ಯವನ್ನು ಆಸೆಯಿಂದ ಓದಿರ್ತೀವಿ? ಒಂದ್ಸಲ ಯೋಚನೆ ಮಾಡ್ತೀವಿ. ಒಂದು ತಿಂಗಳ, ಈ ಜಸ್ಟ್ 1 month ತಗೊಳ್ಳಿ. ಈ 1 month, ಈಗ ನಾವು ಆಗಸ್ಟಲ್ಲಿ ಇದ್ದೀವಿ, ಒಂದು ಜುಲೈ ಮಂತ್ ಎಕ್ಸಾಂಪಲ್ ತಗೊಳ್ಳಿ. ಆ ಒಂದು 31 ಡೇಸಲ್ಲಿ ನಾವು ಎಷ್ಟು ದಿನ ಆಸೆ ಪಟ್ಟು ವಾಕ್ಯವನ್ನು ಓದಿದ್ವಿ, ಎಷ್ಟು ದಿನ ಈ ಶ್ಲೋಕಗಳನ್ನು ಓದಬೇಕು ಅನ್ನೋ ಕಾರಣಕ್ಕೋಸ್ಕರ ಓದಿದ್ವಿ.
ಅದಕ್ಕೋಸ್ಕರ ಇಲ್ಲಿ ಕೀರ್ತನೆಗಾರ ಹೇಳುವಂಥದ್ದು, ನಿನ್ನ ಧರ್ಮಶಾಸ್ತ್ರವನ್ನು ಓದುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ ಅಂತ ಅಲ್ಲ, ಪ್ರೀತಿಸುವವರಿಗೆ. ನಾವು ಯಾರ ಹತ್ರ ಮಾತಾಡ್ತಾ ಇದ್ದೀವಿ? ನಾವು ವಾಕ್ಯಗಳನ್ನ ಓದಿದಾಗ ನಾವು ಯಾರ ಹತ್ರ ಮಾತಾಡ್ತಾ ಇದ್ದೀವಿ? ದೇವರ ಹತ್ರ ಮಾತಾಡ್ತಾ ಇದ್ದೀವಿ, ನಮ್ಮ ತಂದೆಯ ಹತ್ರ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮ ಹತ್ರ ನಾವು ಮಾತಾಡಬೇಕಾದ್ರೆ ಸಂತೋಷದಿಂದ ಅಂತಾನೆ ನಾವು ಮಾತಾಡೋದು, ಕರೆಕ್ಟ್ ಅಲ್ವಾ? ಅಥವಾ ನಮ್ಮ ಫಾರ್ ಎಕ್ಸಾಂಪಲ್ ಈಗ ಮದುವೆ ಆಗಿದ್ರೆ ನಮ್ಮ ಹಸ್ಬೆಂಡ್ ಜೊತೆ ಅಥವಾ ನಮ್ಮ ವೈಫ್ ಜೊತೆ ನಾವು ಮಾತಾಡಬೇಕಾದ್ರೆ ಸಂತೋಷದಿಂದ ನಾವು ಮಾತಾಡುವಂಥದ್ದು. ಅದೇ ರೀತಿಯಲ್ಲಿ ದೇವರು ಕೂಡ ನಮಗೆ ಯಾರಂತೆ ಈಸ್ ದ ಬ್ರೈಡ್ ರೂಮ್, ಅಥವಾ ನಮಗೆ ಏನಂತೆ ಮದಲಿಂಗ ಅಂತವಾಗಿ ಹೇಳುತ್ತೆ ಅಲ್ವಾ? ಸಭೆಗೆ ಆದ ಮದಲಿಂಗ, ನಮಗೆ ತಂದೆಯೂ ಆತನೇ, ತಾಯಿಯೂ ಆತನೇ. ನಾವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸಂತೋಷವಾಗಿ ಮಾತಾಡಬೇಕು, ಕಂಪಲ್ಷನ್ ಮಾತಾಡ್ಬೇಕು. ಆಮೇಲೆ ಅದಕ್ಕೋಸ್ಕರ ವಾಕ್ಯ ಹೇಳುತ್ತೆ ನೋಡಿ. ದೇವ ಜನರೇ, ಎಷ್ಟೋ ಬೈಬಲಲ್ಲಿ ಎಕ್ಸಾಂಪಲ್ಸ್ಗಳಿದ್ದಾವೆ, ನಾವು ಒಂದೆರಡು ಅಂತ ಹೇಳೋಕ್ಕಾಗಲ್ಲ, ಎಷ್ಟೋ ಎಕ್ಸಾಂಪಲ್ಗಳಿದ್ದಾವೆ. ಯಾರ್ಯಾರು ನಿಜವಾಗ್ಲೂ ದೇವರ ಹತ್ರ ಮಾತಾಡೋದಕ್ಕೆ ಒಂದು ಆನಂದದಿಂದ ಸಂತೋಷದಿಂದ ಇದ್ರಲ್ಲ, ಅವ್ರ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರು, ಏನೇ ಆದರೂ ಕೂಡ ಅವ್ರು ಯಾವುದು ಕದಲಿಲ್ಲ ಬಂದೆ. ನಾವು ವಾಕ್ಯಗಳನ್ನ ಓದ್ಬೋದು, ಬಿಕಾಸ್ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದರೆ ನಮಗೆ ಟೈಮ್ಸ್ ಆಗಲ್ಲ, ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು. ಎಷ್ಟು ಎಕ್ಸಾಂಪಲ್ಸ್ನ ನಾವು ನೋಡಿದ್ರು ಕೂಡ ಯಾರು ದೇವರ ಹತ್ರ ಒಂದು ಅನ್ಯೋನ್ಯತೆ ಇದ್ದಾಗ, ದಾವೀದ ರಾಜ ಎಷ್ಟೋ ಕೀರ್ತನೆಗಳಲ್ಲಿ ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರವನ್ನು ನಾನು ಹಗಲು ಇರಲು ಧ್ಯಾನಿಸುತ್ತೇನೆ, ಸಂತೋಷ ಪಡುತ್ತೇನೆ, ಉಲ್ಲಾಸ ಪಡುತ್ತೇನೆ. ಐ ವಿಲ್ ಡಿಲೈಟ್ ಇನ್ ದ ಲಾ ಆಫ್ ದ ಲಾರ್ಡ್ ಅಂತ ಹೇಳುತ್ತೆ ಇಂಗ್ಲಿಷಲ್ಲಿ. ಐ ವಾಸ್ ಗ್ಲಾಡ್ ವೆನ್ ದೇ ಸೆಡ್ ಟು ಮೀ, ಬನ್ನಿ ನಾವು ದೇವರ ಒಂದು ದೇವಾಲಯಕ್ಕೆ ನಾವು ಹೋಗೋಣ ಅಂತ ಹೇಳಿದಾಗ ಆತ ಏನಾದಂತೆ ಸಂತೋಷ ಪಟ್ಟ. ಅವನು ಎಷ್ಟು ಬಾರಿ ನಾವು ಸಭೆಗೆ ಬಂದಾಗ ಸಂತೋಷದಿಂದ ಬಂದಿರ್ತೀವಿ, ಅಥವಾ ಹಿಂಗೆ ಬಂದಿರ್ತೀವಿ, ಅಯ್ಯೋ ಅಂತ ಆಗ್ತೀರಪ್ಪ ಅಂತ ಹೋಗೋಣ. ಎಲ್ಲರಿಗೂ ಆಗುವಂಥ ಸಮಸ್ಯೆನೇ. ನಾನು ಒಂದು ಟೈಮಲ್ಲಿ ಚಿಕ್ಕ ವಯಸ್ಸಿರಬೇಕಾದ್ರೆ ಬೆಳಿಗ್ಗೆ 5 ಗಂಟೆಗೆ ಬಂದು ಡ್ಯಾಡಿನ ಎಬ್ಬಿಸ್ಬಿಡೋರು, 5 ಗಂಟೆಗೆ 4:45 ಬಂದು ಎಬ್ಬಿಸ್ಬಿಡೋರು. ಯಾಕಾದರೂ ಸಂಡೆ ಬಂತು ಅಂತ ಒಂದು ಯೋಚನೆ ಬರ್ತಿತ್ತು. ಎಲ್ಲರಿಗೂ ಆ ಒಂದು ಯೋಚನೆಗಳು ಬರುವಂಥದ್ದು ಕಾಮನ್. ಅಷ್ಟು ಬೇಗ ಎದ್ಬಿಡ್ಬೇಕಲ್ಲ ಅಂತ. ಆದರೆ ನಾವು ಸಂತೋಷ ಬರ್ತಾ ಇದ್ದೀವ? ಸಮಾಧಾನ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಇದೆಯಾ ನೋಡ್ಬೇಕು. ನಾವು ಸಂತೋಷ ಬಂದರೆ ನಿಜವಾಗ್ಲೂ ನಮಗೆ ಸಮಾಧಾನ ಇರುತ್ತೆ. ಯಾಕೆ ಅಂದರೆ ನಾವು ಬರ್ತಿರೋದು ಎಲ್ಲಿಗೆ? ತಂದೆಯ ಮನೆಗೆ. ಯಾರನ್ನು ಆರಾಧಿಸೋದಕ್ಕೆ ಬರ್ತಾ ಇದ್ದೀವಿ? ತಂದೆಯನ್ನು ಆರಾಧಿಸೋದಕ್ಕೆ ಬರ್ತಾ ಇದ್ದೀವಿ. ಯಾರನ್ನು ನಾವು ನೋಡ್ತಾ ಇದ್ದೇವೆ, ಯಾರ ವಾಕ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ, ಅವ್ರು ಮಾತಾಡಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ನಾವು ಯಾವಾಗ ಇದನ್ನು ಓದಬೇಕಾದ್ರೆ ಸಂತೋಷ ಪಡ್ತೇವೋ ನಮ್ಮ ಜೀವನದಲ್ಲಿ ಹೇಳ್ತೀವಿ ಸಮಾಧಾನ ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೋಸ್ಕರ ವಾಕ್ಯಗಳನ್ನು ಪ್ರತಿದಿನ ನಾವು ಓದಬೇಕು, ಆಸೆಯಿಂದ ಓದಬೇಕು. ಇವತ್ತು ನನಗೆ ದೇವರು ಹೇಳೋದು ಬರ್ತಾ ಇದ್ದಾರೆ. ನಾವು ಕುಟುಂಬವಾಗಿ ಓದುವಂಥದ್ದು ಬೇರೆ, ಫ್ಯಾಮಿಲಿಯಾಗಿ ಪ್ರೇಯರ್ಸ್ ಮಾಡಬೇಕಾದ್ರೆ ಓದುವಂಥದ್ದು ಬೇರೆ, ಪರ್ಸ್ನಲ್ ಆಗಿ ಓದೋದು ಭಾರಿ ಮುಖ್ಯ. ಟೈಮ್ ಸಿಗ್ತಾ ಓದಿ, ಅಲ್ಲಲ್ಲಿ ಒಂದು ಟೈಮ್ ಸಿಗುತ್ತಾ 5-10 ಮಿನಿಟ್ಸ್ ಫ್ರೀ ಆಗಿದ್ದೀರಾ, ವಾಕ್ಯ ತೆಗೆದು ಹೋಗ್ತಾ ಇರಿ. ಎಷ್ಟು ವಾಕ್ಯಗಳನ್ನ ಓದ್ತಿರೋ ಅಷ್ಟು ದೇವರ ಜೊತೆ ಮಾತಾಡ್ತಾ ಹೋಗ್ತಾರೆ. ಆಮೇಲೆ ಮತ್ತು ನಾವು ಮುಂದೆ ನಾವು ನೋಡ್ಬೇಕಾದ್ರೆ ಇದು ಫಸ್ಟ್ ಒನ್. ಎರಡನೇದು, ನಾವು ಸಮಾಧಾನ ಮಾಡೋದಕ್ಕೆ ಏನು ಮಾಡಬೇಕು? ಪರಿಶುದ್ಧಾತ್ಮನಿಂದ ತುಂಬಬೇಕು. ನಾವು ಓದುವಾಗ ಕೇಳಿದ್ವಿ ಪರಿಶುದ್ಧಾತ್ಮನ ಫಲಗಳ ಬಗ್ಗೆ, ನಾವು ಪ್ರೀತಿಯ ಬಗ್ಗೆ ನಾವು ಕೇಳಿದ್ವಿ ಅಲ್ವಾ? ಪ್ರೀತಿ ಇದ್ರೇ ಸಮಾಧಾನ ಇರೋದಕ್ಕೆ ಸಾಧ್ಯ. ಪ್ರೀತಿ ಇಲ್ಲದೆ ಹೋದರೆ ಸಮಾಧಾನ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಬರೀ ನಾಟಕೀಯವಾದಂಥ ಒಂದು ಸಮಾಧಾನ ಅಲ್ವಾ? ನಮ್ಮಲ್ಲಿ ದೇವರ ಪ್ರೀತಿ ನೆಲೆಯಾಗಿ ಇಲ್ಲದೆ ಹೋದರೆ ನಮಗೆ ಸಮಾಧಾನ ಹೇಗಿರೋದಕ್ಕೆ ಸಾಧ್ಯ? ಒಳಗೆ ಕಹಿ ಭಾವನೆ ಇರುತ್ತೆ, ಹೊರಗಡೆ ಬರೀ ನಾವು ಸುಮ್ಮನೆ ತೋರಿಸ್ಕೊಳ್ತಾ ಇರ್ತೀವಿ. ಪ್ರೀತಿ ಇದ್ರೆ ಮಾತ್ರ ಸಮಾಧಾನ ಮಾಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಗಲಾತ್ಯರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೇಳುತ್ತೆ, ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ. ಇದು ಯಾಕೆ ಈಗ ನೋಡಿ ವಾಕ್ಯದಲ್ಲಿ ಆರ್ಡರ್ ಇದೆ, ಪ್ರೀತಿ, ಸಂತೋಷ, ಸಮಾಧಾನ. ಫಸ್ಟ್ ಸಮಾಧಾನ ಅಂತ, ಫಸ್ಟ್ ಪ್ರೀತಿ ಇದ್ರೇ ಸಂತೋಷ. ಕರೆಕ್ಟಾ? ನಾವು ಯಾರ ಮೇಲಾದ್ರೂ ನೀವು ಗಮನಿಸಿ, ಎಷ್ಟೋ ಜನರನ್ನ ನೀವು ನೋಡ್ಬೇಕಾದ್ರೆ ಹೊಟ್ಟೆ ಕಿಚ್ಚಿರುತ್ತೆ, ದ್ವೇಷ ಇರುತ್ತೆ. ಅವ್ರು ಸಂತೋಷವಾಗಿರೋದು ನೋಡಿದ್ದೀರಾ? ಸಮಾಧಾನವಾಗಿರೋದು ನೋಡಿದ್ದೀರಾ? ಯಾಕೆ? ಯಾವಾಗಲೂ ಕೆಟ್ಟದ್ದು ಮಾಡ್ತಾನೆ, ಯೋಚನೆ ಮಾಡ್ತಾನೆ ಇರ್ತಾರೆ. ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಮಾತನಾಡಿ ಕೊಡುವುದು ಒಂದು ಏನಂತಾರೆ, ಒಂದು ಅಡಿಕ್ಷನ್ ಅಂತ ನಾವು ಹೇಳ್ಬೋದು, ಒಂದು ಹಾಬಿ. ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಮನಸ್ಸಲ್ಲಿ ಸಮಾಧಾನ ಇರೋದೇ ಇಲ್ಲ. ಯಾಕೆ ಅಂದರೆ ಪ್ರೀತಿನೇ ಇಲ್ಲ.
ನಾವು ಒಬ್ಬರನ್ನ ನಿಜವಾಗ್ಲೂ ಪ್ರೀತಿಸ್ತೀವಿ ಅಂದ್ರೆ ಅವ್ರ ಬಗ್ಗೆ ನಾವು ಮಾತಾಡ್ಕೊಳ್ತೀವಿ, ನೆಗೆಟಿವ್ ಆಗಿ ಮಾತಾಡ್ಕೊಳ್ತೀವ. ನಾವು ಅವ್ರ ಬುದ್ಧಿ ಹೇಳೋದು ಬೇರೆ, ಹೇಳ್ತಿರೋದು ನಾವು ಮಾತಾಡ್ಕೊಳ್ತೀವ. ಅದಕ್ಕೋಸ್ಕರ ವಾಕ್ಯ ಹೇಳಿದ್ರೆ ಮೊದಲು ಪ್ರೀತಿ, ದೇವರ ಆತ್ಮನಿಂದ ಉಂಟಾಗುವಂಥ ಫಲ ಏನು? ಮೊದಲು ಪ್ರೀತಿ, ನಾವು ಪ್ರೀತಿಸಬೇಕು. ಎರಡನೇ ನಮ್ಮಲ್ಲಿ ಏನಾಗುತ್ತೆ? ಸಂತೋಷ ಹೋಗುತ್ತೆ. ಮೂರನೇದಾಗಿ ಸಮಾಧಾನ ಬೇಕು ಅಂದ್ರೆ ಮೊದಲು ಪ್ರೀತಿ ಬರಬೇಕು. ಆದರೆ ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು? ಪ್ರೀತಿಯಿಂದ ಈಗ ಹಿಂಗೆ ಪ್ರೀತಿಸ್ಬೇಕು, ಒಬ್ಬರನ್ನ ಎಲ್ಲರನ್ನ ಹೇಗೆ ಪ್ರೀತಿಸ್ಲಿ? ನಮ್ಮಿಂದ ಸಾಧ್ಯ ಆಗಿದೆ. ಅದಕ್ಕೋಸ್ಕರ ವಾಕ್ಯ ಹೇಳುತ್ತೆ ದೇವರಾತ್ಮನಿಂದ ಉಂಟಾಗುವ ಫಲ. ದೇವರಾತ್ಮನಿಂದ, ಪರಿಶುದ್ಧಾತ್ಮನ ಫಲಗಳು ನಮಗೆ ಭಾರಿ ಮುಖ್ಯ. ಹೊರಗಡೆ ಇದ್ರೂ ಪರವಾಗಿಲ್ಲ, ಫಲಗಳು ಭಾರಿ ಮುಖ್ಯ. ಪರಿಶುದ್ಧಾತ್ಮನ ಹೊರಗಡೆ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಫಲಗಳು ಮುಖ್ಯ. ಅದಕ್ಕೋಸ್ಕರನೇ ಆಗ ಯೇಸು ಸ್ವಾಮಿ ಅವತ್ತು ಹೇಳಿದ್ದು, ಕೊನೆಯ ಆ ದಿನದಲ್ಲಿ ಜನರು ಬಂದು ನಿನ್ನ ನಾಮದಲ್ಲಿ ನಾವು ಅದ್ಭುತಗಳನ್ನು ಮಾಡಿದೆ, ಪ್ರವಾದನೆಗಳನ್ನು ಹೇಳಿದೆ. ಇದೆಲ್ಲ ಏನು? ಹೊರಗಳನ್ನ ನಾವು ಉಪಯೋಗಿಸ್ತೀವಿ ಅಂತ ಹೇಳ್ತಾರೆ. ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಅದ್ಭುತಗಳಾಯಿತು, ಅದಾಯಿತು. ಆದರೆ ಅವ್ರು ಹೇಳ್ತಾರೆ ಅದರನ್ನು ಪ್ರಿಯ ನೀವು ಯಾರು ನನಗೆ ಗೊತ್ತಿಲ್ಲ. ಯಾಕೆ? ವಾಕ್ಯ ಏನು ಹೇಳುತ್ತೆ? ನೀವು ನನ್ನಂತೆ ಆಗಬೇಕು. ತಂದೆ ಚಿತ್ತ ಏನಂತೆ? ಎಲ್ಲರೂ ಮಗನ ಸಾರೂಪ್ಯಕ್ಕೆ ಬರುವಂಥದ್ದು. ಆಮೇಲೆ ನಾವು ಯಾವಾಗ ಯೇಸು ಸ್ವಾಮಿ ಥರ ಆಗ್ತೇವೋ ಅವಾಗ ಮಾತ್ರನೇ ಅಲ್ಲಿ ಹೋಗಲಿಕ್ಕೆ ಸಾಧ್ಯ. ನಮ್ಗೆ ರಕ್ಷಣೆಯನ್ನು ಕೊಟ್ಟಾಗಿದೆ. ಆದರೆ ಈ ರಕ್ಷಣೆ ನಾವು ಹೇಗೆ ಕಾಪಾಡಿಕೊಳ್ತೇವೆ? ಈ ವಾಕ್ಯದಿಂದ, ಪರಿಶುದ್ಧಾತ್ಮನ ಸಹಾಯದಿಂದ. ಅದಕ್ಕೋಸ್ಕರ ನಾವು ಮಾಡುವಂಥ ಪ್ರತಿದಿನ ಪ್ರಾರ್ಥನೆಯಲ್ಲಿ ನಾವೇನು ಮಾಡೋಣ? ಪರಿಶುದ್ಧಾತ್ಮನ ಬೇಡ್ಕೊಳ್ಳೋಣ, ನಿನ್ನ ಫಲಗಳಿಂದ ನಾನು ತುಂಬಿಸುತ್ತೇವೆ ಅಂತ. ಆಮೇಲೆ ಕೊನೆಯದಾಗಿ ಎಂಥ ಸಂದರ್ಭವೇ ಬಂದರೂ ಒಂದು ಯೋಚನೆ ಮಾಡಿ, ಈ ಸಿಚುವೇಶನ್ ಅಲ್ಲಿ ಯೇಸು ಸ್ವಾಮಿ ಇದ್ದಿದ್ರೆ ಏನ್ ಮಾಡ್ತಿದ್ರು ಅಂತ. ಸುಮಾರು 200 years ಇಂದ ಅಮೆರಿಕದಲ್ಲಿ ಈ ಒಂದು ಪ್ರಾಕ್ಟೀಸ್, ಆಗಿನ ಕಾಲದ ಒಂದು ಉಜ್ಜೀವನ ಭರಿತ ಸಭೆಗಳಲ್ಲಿ ಇದನ್ನು ಹೇಳ್ತಾ ಇದ್ದಂತೆ. ಎನಿ ಸಿಚುವೇಶನ್ ಅಲ್ಲಿ ಈ ಸಂದರ್ಭದಲ್ಲಿ ಒಂದು ಪಕ್ಷ ಯೇಸು ಸ್ವಾಮಿ ಇದ್ದಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ವಾಟ್ ವುಡ್ ಜೀಸಸ್ ಡೂ ಅಂತ. ಇವತ್ತು ಇಷ್ಟೊಂದು ಥೆರಪಿಸ್ಟ್ಗಳು ಕೂಡ ಅದನ್ನೇ ಹೇಳ್ತಾರೆ ಮಾತಾಡ್ಬೇಕಾದ್ರೆ. ವಾಟ್ ವುಡ್ ಜೀಸಸ್ ಡೂ? ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು? ಕಷ್ಟ ಬಂತ ಅವ್ರು ಏನ್ ಮಾಡ್ತಾ ಇದ್ರು? ಅವ್ರು ಏನ್ ಮಾಡಿದ್ರು? ಒಂದು ಯೋಚನೆ ಮಾಡಿ, ಯೇಸು ಸ್ವಾಮಿಗೆ ಬಂದಷ್ಟು ಕಷ್ಟ ನಮ್ಗೆ ಯಾವ ತರ ಬಂದಿದ್ಯಾ? ಅವ್ರು ಯಾರ ಪಾದವನ್ನು ತೊಳೆದ್ರು ಅದೇ ವ್ಯಕ್ತಿ ಹೋಗ್ಬಿಟ್ಟು ಅವ್ರು ಹಿಡಿದುಕೊಟ್ಟ. ಯಾರ ಪಾದವನ್ನು ತೊಳೆದ್ರು ಅದೇ ವ್ಯಕ್ತಿ ಹೋಗ್ಬಿಟ್ಟು 3 ಸಾರಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು, ಜೊತೆಗೆ ಯಾರು ಇರಲಿಲ್ಲ, ಎಲ್ಲ ಕಡೆಯಿಂದ ಅವಮಾನವಾಯಿತು. ಶಿಲುಬೆಯಲ್ಲಿ ಅವರು ಅನುಭವಿಸಿರೋಷ್ಟು ಫಿಸಿಕಲ್ ಪೇನ್ ನಾವು ಅನುಭವಿಸೋದಕ್ಕೆ ಸಾಧ್ಯನಾ? ಶಿಲುಬೆಯಲ್ಲಿ ಅವರು ನಮಗೋಸ್ಕರ ಅವರು ಅನುಭವಿಸಿದ್ರಲ್ಲ, ನಾವು ಅನುಭವಿಸಿದೀವ? ಆದರೂ ಅಷ್ಟೆಲ್ಲ ನೋವು ಅನುಭವಿಸಿ, ಎಷ್ಟೊಂದೆಲ್ಲ ಅವಮಾನಗಳು, ಹಿಂಸೆಗಳು, ಬಿಟ್ಕೊಟ್ಬಿಟ್ರು, ಅವ್ರನ್ನ ಹಿಡಿದುಕೊಟ್ಬಿಟ್ರು. ಇಷ್ಟೆಲ್ಲ ಆದರೂ ಅವ್ರ ಕೊನೆಗೆ ಹೇಳಿದ್ದ ಒಂದು ವಾಕ್ಯ, ತಂದೆಯೇ ಇವರನ್ನು ಕ್ಷಮಿಸು. ಇವರು ಮಾಡುತ್ತಿರೋದವರಿಗೆ ಗೊತ್ತಿಲ್ಲ, ಅರಿವಾಗ್ತಾ ಇಲ್ಲ. ಯಾಕೆ? ಅವ್ರು ಎಲ್ಲಿ ನೋಡಿದ್ರು? ಯೇಸು ಸ್ವಾಮಿ ಯಾರು ನೋಡಿದ್ರು? ತಂದೆಯನ್ನು ನೋಡಿದ್ರು. ನಮ್ಮ ಜೀವನದಲ್ಲಿ ಕೂಡ ನಾವು ಇದನ್ನೇ ಮಾದರಿಯಾಗಿ ಇಟ್ಕೊಳ್ಬೇಕು ಪ್ರಿಯರೇ. ಎಂಥ ಸಂದರ್ಭವೇ ಬಂದರೂ ಕೂಡ ಯೇಸು ಸ್ವಾಮಿ ಇದ್ದರೆ ಏನು ಮಾಡ್ತಾ ಇದ್ರು? ಬಿಡ್ತಾ ಇದ್ರ ಅಥವಾ ಕ್ಷಮಿಸ್ತಾ ಇದ್ರ? ಆಮೇಲೆ ಯಾವಾಗ ನಾವು ಈ ಫಲಗಳಿಂದ ತುಂಬಿಕೊಳ್ತೇವೋ, ನಾವು ಯಾವಾಗ ಈ ರೀತಿಯಲ್ಲಿ ಯೋಚನೆ ಮಾಡ್ತೇವೋ, ನಮ್ಮ ಜೀವನದಲ್ಲಿ ಬದಲಾವಣೆಗಳು ಖಂಡಿತವಾಗಲೂ ಬರುವುದಕ್ಕೆ ಸಾಧ್ಯ. ಕೊನೆಯದಾಗಿ ಒಂದು ಸಣ್ಣ ಕಥೆ ಹೇಳಿ ನಾನು ಮುಗಿಸ್ತೇನೆ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್ ಅಂತ ಒಂದು ಇಂಗ್ಲಿಷ್ ಹಾಡಿದೆ, ನೀವು ಕೇಳಿರ್ಬೋದು. ಇವತ್ತು ಅನೇಕ ಭಾಷೆಗಳಿಗೆ ಅದು ಭಾಷಾಂತರವಾಗಿರುವಂಥ ಒಂದು ಹಾಡದು. ಈ ಹಾಡು ಹುಟ್ಟಿದ್ದು ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಹುಟ್ಟಿದಂಥ ಹಾಡಿದೆ, ಇಂಗ್ಲಿಷ್ ಹಾಡು. ವೆಲ್ಶ್ ಮಿಷನರೀಸ್ ಅಂದರೆ ವೆಲ್ಸ್ನ ಒಂದು ಪ್ರದೇಶದಿಂದ ಬಂದಂಥ ಮಿಷನರಿಗಳು ನಾರ್ತ್ ಈಸ್ಟ್, ನಮ್ಮ ನಾಗಾಲ್ಯಾಂಡು, ಮಿಜೋರಂ, ಮೇಘಾಲಯ ಈ ಒಂದು ಸ್ಟೇಟ್ಸ್ಗಳ ಹತ್ರ ಅವರು ಸೇವೆಗಳನ್ನ ಮಾಡಬೇಕಾದ್ರೆ ಯಾವುದೋ ಒಂದು ಕುಟುಂಬ ಗಂಡ, ಹೆಂಡತಿ ಮತ್ತು 2 ಮಕ್ಕಳು ರಕ್ಷಣೆಗೆ ಬಂದ್ಬಿಟ್ರಂತೆ. ಅವ್ರು ಇಸ್ಕೊಂಡ ಅರ್ತ್ಕೊಂಡ್ಬಿಟ್ರು. ಇವ್ರು ಇದ್ದಂಥ ಪ್ರದೇಶ ಯಾವುದು ಅಂದರೆ ಅಲ್ಲಿದ್ದಂಥ ಜನರು ಅವರು ಬುಡಕಟ್ಟ ಜನಾಂಗ, ಕಾಡಿನ ಜನಾಂಗ, ಬುಡಕಟ್ಟು ಜನಾಂಗ. ಅವ್ರ ಕೆಲಸನೇ ತಲೆಗೆ ಬಾಣ ಹೊಡೆದು ಸಾಯಿಸಿ ಅವ್ರನ್ನ ಭೇಟಿ ಆಡುವಂಥದ್ದು. ಅವ್ರ ಕೆಲಸನೇ ಅದು. ಅವ್ರನ್ನ ಹೆಡ್ ಹಂಟರ್ಸ್ ಅಂತ ಕರೀತಾರೆ. ತಲೆಗೆ ಹೊಡೆದು ಸಾಯಿಸ್ಬಿಡುವಂಥದ್ದು. ಈ ಜನಾಂಗದಲ್ಲಿ ಇದ್ದಂಥ ಈ ಒಂದು ಕುಟುಂಬ ರಕ್ಷಣೆಗೆ ಬರುತ್ತೆ.
ಇವರು ರಕ್ಷಣೆಗೆ ಬಂದು ಯಾವಾಗ ಯೇಸು ಸ್ವಾಮಿಯನ್ನು ನಂಬಿದ್ರು ಆ ಊರಿನ ಒಂದು ಚೀಫ್ ಅಂದ್ರೆ ಯಾರೊಬ್ಬ ನಾಯಕ ಇರ್ತಾನೆ, ಆ ಕುಟುಂಬದವ್ರನ್ನ ಕರ್ಕೊಂಡು ಬಂದು ಮರಗಳಿಗೆ ಕಟ್ಟಾಕ್ಬಿಡ್ತಾರೆ. ಕಟ್ಟಾಕ್ಬಿಟ್ಟು ಹೇಳ್ತಾರೆ, ಈ ಕ್ಷಣಕ್ಕೆ ನೀವು ಯೇಸು ಸ್ವಾಮಿನ ಬಿಟ್ಬಿಡ್ಬೇಕು, ಬಿಟ್ರೆ ಸರಿ, ಇಲ್ಲ ಅಂದ್ರೆ ಬಾಣನ ನೀವು ತಲೆ ಹೊಡೆದು ನಾವು ನಿಮ್ಮನ್ನು ಸಾಯಿಸ್ಬಿಡ್ತೀವಿ ಅಂತ. ಆಗ ಆ ವ್ಯಕ್ತಿ ಹಾಡಿದಂತ ಹಾಡು, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ಯೇಸುವನ್ನು ಹಿಂಬಾಲಿಸಲು ನಾನು ನಿರ್ಧಾರ ಮಾಡಿದ್ದೇನೆ ಅಂತ. ಆಮೇಲೆ ಹಿಂಗೆ ಹೇಳಿದ ತಕ್ಷಣ ಆ ಒಂದು ಊರಿನ ನಾಯಕ ಆರ್ಡರ್ ಕೊಡ್ತಾನೆ, ಇಬ್ರು ಮಕ್ಕಳಿಗೆ ಬಾಣ ಬಿಡ್ತಾರೆ, ಮಕ್ಕಳು ಸತ್ತೋಗ್ಬಿಟ್ರು. ಈಗ ಕೇಳ್ತಾನೆ, ಇನ್ನೂ ಯೇಸು ಸ್ವಾಮಿ ನಂಬ್ತೀಯ ನೀನು, ಇನ್ನೂ ಯೇಸು ಸ್ವಾಮಿ ಬೇಕಾ ನಿಮಗೆ, ಬಿಟ್ಬಿಡು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ದೋ ನನ್ ಗೋ ವಿತ್ ಮೀ ಸ್ಟಿಲ್ ಐ ವಿಲ್ ಫಾಲೋ, ನನ್ನ ಜೊತೆ ಯಾರು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹಿಂಬಾಲಿಸ್ತೇನೆ ಯೇಸು ಸ್ವಾಮಿನ ಅಂತ. ಯಾಕೆ ಮಾತೆ ಕೇಳ್ತಿರೋದ ಅನ್ಕೊಂಡು ಹೆಂಡತಿಯ ತಲೆಗೆ ಬಾಣ ಬಿಡ್ತಾರೆ, ಹೆಂಡತಿ ಸತ್ತೋಗ್ಬಿಟ್ರು. ಈಗ ಹೇಳ್ತಾನೆ, ಈಗಲಾದ್ರೂ ಬಿಡ್ತೀಯ ನೀನು, ಈಗಲಾದ್ರೂ ಬಿಟ್ಕೊಡು ಯೇಸು ಸ್ವಾಮಿನ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ದ ಕ್ರಾಸ್ ಬಿಫೋರ್ ಮೀ ದ ವರ್ಲ್ಡ್ ಬಿಹೈಂಡ್ ಮೀ, ಶಿಲುಬೆ ನನ್ನ ಮುಂದೆ, ಲೋಕ ನನ್ನ ಹಿಂದೆ ಅಂತ. ಯಾಕೆ ನನ್ನ ಮಾತೆ ಕೇಳಿದ ಅಂತ ಅವ್ರ ತಲೆಗೂ ಬಾಣ ಹೊಡೆದು ಸತ್ತೋಗ್ಬಿಟ್ರು. ಆದ್ರೆ ಈ ಘಟನೆ ನಡೆದ ನಂತರ ಆ ನಾಯಕನ ತಲೆ ಅದೇ ಓಡ್ತಾ ಇತ್ತು. ಅದು ಹೆಂಗೆ ಇಡೀ ಕುಟುಂಬ ಸಾಯ್ತೀವಿ ಅಂತ ಗೊತ್ತಿದ್ರು ಕೂಡ ಆ ಯೇಸು ಸ್ವಾಮಿನ ಬಿಟ್ಕೊಟ್ಟಿಲ್ವಲ್ಲ ಅಂದ್ಕೊಂಡು ಯೋಚನೆ ಮಾಡಿ ಮಾಡಿ ಕೊನೆಗೆ ಆತ ಯೇಸು ಸ್ವಾಮಿನ ಅರಿತುಕೊಂಡ್ಬಿಟ್ಟ. ಇವತ್ತು ಇಡೀ ಸ್ಟೇಟ್ಸ್ ನೀವು ನೋಡ್ಬೋದು, ನಾಗಾಲ್ಯಾಂಡ್, ಮಿಜೋರಂ, ಮೇಘಾಲಯ, ಇದೆಲ್ಲ ನೀವು ನೋಡ್ಬೋದು, 90% ಕ್ರಿಶ್ಚಿಯನ್ ಸ್ಟೇಟ್ಸ್ ಆಗಿದ್ದಾವೆ ಇವತ್ತು. ಯಾವ ಕಾರಣಕ್ಕೋಸ್ಕರ? ಆ ಒಂದು ಕುಟುಂಬ ಬಿಟ್ಕೊಟ್ಟದಕ್ಕೋಸ್ಕರ. ಅವ್ರು ಯಾವ್ದು ನೋಡಿದ್ರಂತೆ? ಶಿಲುಬೆನ ನೋಡಿದ್ರು. ಯಾವ್ದು ನೋಡಿದ್ರು? ಶಿಲುಬೆ ನೋಡಿದ್ರು. ಅದಕ್ಕೆ ಸಾಹಿತ್ಯ ಅಂತ ಗೊತ್ತಿದ್ರು ಕೂಡ ಹೆದರ್ಕೊಳ್ಳಿಲ್ಲ, ಹಾಡನ್ನ ಹಾಡಿದ್ರು. ಇವತ್ತು ಆ ಹಾಡು ಸುಪ್ರಸಿದ್ಧ ಹಾಡು. ಬಿಲಿ ಗ್ರಾಹಮ್ ಅನ್ನುವಂಥ ಒಬ್ಬ ದೊಡ್ಡ ಸೇವಕರು ಲೋಕದ ಪೂರ್ತಿ ಈ ಹಾಡನ್ನ ಅವರ ಒಂದು ಕ್ರೂಸೇಡ್ಗಳಲ್ಲಿ ಹಾಡ್ಕೊಂಡು ಬಂದ್ರಂತೆ. ಆದರೆ ಈ ಹಾಡು ಬಂದಿದ್ದು ಎಲ್ಲಿಂದ? ಒಂದು ಬುಡಕಟ್ಟ ಕುಟುಂಬದಿಂದ ಬಂದಂಥ ಹಾಡು. ಆಮೇಲೆ ನಮ್ಮ ಸಮಾಧಾನ ಆದ್ದರಿಂದ ಮಾತ್ರ ಬರುವುದಕ್ಕೆ ಸಾಧ್ಯ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಸಂತೋಷ, ಸಮಾಧಾನ ಇದು ಕರ್ತನಿಂದ ಬರೋದಕ್ಕೆ ಸಾಧ್ಯ. ದೇವರ ಆತ್ಮ ನಮಗೆ ಇದು ಕೊಡಲುತ್ತಿರೋದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಆತ ನಮಗೆ ಇದು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಸ್ತೋತ್ರವಾಗಲಿ ಕರ್ತನೆ, ಹಲ್ಲೆಲೂಯಾ, ಸ್ತೋತ್ರವಾಗಲಿ. ದೇವರು ಮಾಡಿದಂಥ ಮಹತ್ ಕಾರ್ಯಗಳಿಗಾಗಿ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ನನ್ರಿ ಯೇಸಪ್ಪ, ಹಲ್ಲೆಲೂಯಾ. ಅವೆಲ್ಲರೂ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳನ್ನು ಒಪ್ಪಿಸಿಕೊಟ್ಟು ನಡೆಸಿಕೊಟ್ಟಂತ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ನಮ್ಮ ಮಧ್ಯದಲ್ಲಿ ನಾಚಿಕೊಂಡು ಬಂದು ಪ್ರಾರ್ಥನೆ ಮಾಡ್ತಾರೆ. காரியங்கள் வந்தாலும் உண்மையை நோக்கி பார்க்கறது நீங்க கிருபையை கொடுங்க ஏசப்பா. இதுவரைக்கும் நீ எங்களை வழி நடத்தி வந்தீர் ஏசப்பா.
ಕೆಲವು ಸಭೆಗಳಲ್ಲಿ ಸಮಾಧಾನ ಅಂತ ಹೇಳಿ ಬಾಯಿ ಹೇಳ್ತಾರೆ. ಆದರೆ ನಮ್ಮಲ್ಲಿ ಸಮಾಧಾನ ಇದ್ರೆ ಇನ್ನೊಬ್ಬರಿಗೆ ಏನಾಗ್ತೇವೆ? ಸಮಾಧಾನ. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ಹೇಳೋಣ, ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಅದರ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳನ್ನು ಕೂಡ ಮರೆಯಬೇಡ. ಯೇಸು ಕ್ರಿಸ್ತನ ರಕ್ತವು ಜಯ, ಯೇಸು ಕ್ರಿಸ್ತನ ರಕ್ತವು ಜಯ, ಯೇಸು ಕ್ರಿಸ್ತನ ರಕ್ತವು ಜಯ. ಆಮೆನ್. ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಕೈ ಕೊಟ್ಟು ವಿಶ್ ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಸಮಾಧಾನದಿಂದ ಹೋಗೋಣ. ಹಲ್ಲೆಲೂಯಾ.